ಸರ್ಪಭೂಷಣ ಶಿವಯೋಗಿಗಳ ಜ್ಞಾನ ಸತಕ್ಕೆ ನಿನ್ನೆಯ ಸೂತ್ರದಲ್ಲಿ ಜಗತ್ತಿನಲ್ಲಿ ಆತ್ಮ ಬಲಕ್ಕಿಂತ ಹೆಣ ಬಲವೇ ಜನರು ನಂಬ್ತಾರೆ ಘನವೆಂದು ಹೇಳುತ್ತೇನೆ. ಕಾರಣ ಕರ್ಮದ ಮಾತುಗಳನ್ನ ಕೇಳಿದಂತೆ ವಿಶ್ವಾಸವನ್ನ ಮಾಡಿದಂತೆ ನಂಬಿದಂತೆ ಜ್ಞಾನದ ವಾಕ್ಯಗಳನ್ನ ವಿಶ್ವಾಸ ಅಥವಾ ನಂಬಿಕೆ ಮಾಡುವುದಿಲ್ಲ. ಅದಕ್ಕಾಗಿ ನಾನು ಆತ್ಮ ವಸ್ತುವಿಗಿಂತ ಹಣದ ಬಲವೇ ಹೆಚ್ಚೆಂದು ಹೇಳಬೇಕಾಯಿತು. ಕಾರಣ ಅವರ ಮನಸ್ಸಿಗೆ ಸ್ವಲ್ಪ ನಾಚಿಕೆಯನ್ನು ಬರಲಿ ಅಂತ ಹೇಳಿದ್ರು. ಅದು ಆದ ಮೇಲೆ ಈಗೊಂದು ಪ್ರಶ್ನೆ ಬರ್ತದ, ಬರೇ ಕರ್ಮದಿಂದ ಮೋಕ್ಷ ಆಗೋದಿಲ್ಲ, ಅದಕ್ಕಾಗಿ ಜ್ಞಾನವನ್ನ ನಂಬಬೇಕು, ವಿಶ್ವಾಸವನ್ನ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ಜ್ಞಾನದ ಜೊತೆಯಲ್ಲೇ ಕರ್ಮವನ್ನ ಮಾಡ್ತಾ ಇದ್ರೆ ಅದರಿಂದ ಮೋಕ್ಷ ಸಿದ್ಧಿ ಆಗುವುದಿಲ್ಲವೇ? ಎರಡನೆಯದು, ಯಾವ ಕರ್ಮಗಳನ್ನ ಮಾಡ್ತಾ 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 ಜ್ಞಾನದ ಅಪೇಕ್ಷೆಯನ್ನ ಮಾಡ್ತಾ 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 ಇದ್ರೆ ಅದರಿಂದ ಮೋಕ್ಷ ಆಗುವುದಿಲ್ಲವೇ? ಇವೆರಡೂ ಬಿಟ್ಟರು ಕೂಡ ನಿಷ್ಕಾಮ್ಯ ಕರ್ಮದಿಂದ ಮೋಕ್ಷ ಆಗಬಹುದೇ ಅಂತ ಕೇಳಿದಾಗ ಇಲ್ಲಿ ಖಂಡಿತವಾಗಿ ಮಹಾತ್ಮರು ಉಪದೇಶವನ್ನ ಮಾಡ್ತಾರ. ಏನು ಅಂದರೆ ನಿಷ್ಕಾಮ್ಯ ಕರ್ಮವೂ ಸಹ ಬಂಧಕ್ಕೆ ಕಾರಣವಾಗಿರುತ್ತದೆ. ಇಲ್ಲಿವರೆಗೂ ನಾವೇನ್ ಹೇಳ್ತಿದ್ವಿ? ನಿಷ್ಕಾಮ್ಯ ಕರ್ಮವನ್ನ ಮಾಡಬೇಕು. ಕಾಮ್ಯ ಕರ್ಮ ಬಂಧಕ್ಕೆ ಕಾರಣ, ನಿಷ್ಕಾಮ್ಯ ಕರ್ಮ ಮೋಕ್ಷಕ್ಕೆ ಕಾರಣ. ಅಂದರೆ ಕಾರಣ ಅನ್ನುವಂಥದ್ದಕ್ಕ ಹೇತು ಅಥವಾ ಬೀಜ ಅಂತ ಕರಿತೀವಿ ನಾವು. ಬೀಜ ಅಲ್ರಿ, ಬೀಜ ಅಂದ್ರೆ ಅದು ಬೆಳೆ ಅಲ್ಲ, ಕಾರಣವಾದ ಬೀಜವಾಯಿತೇ ವಿನಃ ಅಷ್ಟರಿಂದ ಮೋಕ್ಷ ಆಗ್ಲಿಲ್ಲ. ಹೌದ್ರಿ ಡಾಕ್ಟ್ರೆ? ಆ ಕಾರಣದಿಂದ ಸ್ವಲ್ಪ ಶಬ್ದದಲ್ಲಿ ಎಷ್ಟು ವ್ಯತ್ಯಾಸ ಅನ್ನೋದು, ಮೋಕ್ಷ ಆಗ್ಲಿಲ್ಲ. ಕಾರಣ ಸೇವ್ಯ ವಿಧಿ ಕೃತ ಚಿತ ಅಪಿ ಫಲೇಚ್ಛಂ ಅನ್ಯಂ ತ್ಯಾಜ್ಯಂ ಸದಾ ಇತಿ ಕತಿಚಿತ ವಿದು ಅರ್ಧಮೂಢ ಯಾಕ ಚಿದನಿ ಅಭಿಮತಿ ಖಲು ಬಂಧ ಬೀಜಂ ಹೈಮಂ ತರ್ಹಿನ ನೆಳಗಂ ಗಮನ ಅಂತರಾಯ. ಅಂದ್ರೆ ಯಾವ ಫಲ ಇಚ್ಛೆ ಅಂದ್ರೆ ಕಾಮ ಬುದ್ಧಿಯಿಂದ ಮಾಡುವ ಕರ್ಮವನ್ನ ವ್ಯಾಜ್ಯ ಅಂದ್ರೆ ಬಿಟ್ಟು. ಏನ್ ಬಿಟ್ಟಿವ್ರಿ ಅಂದ್ರೆ ಕರ್ಮವನ್ನು ಮಾಡೋದು ಬಿಟ್ಟಿಲ್ಲ, ಆದರೆ ಕರ್ಮದ ಫಲದ ಅಪೇಕ್ಷೆಯನ್ನ ಮಾಡೋದಿಲ್ಲ. ಆಪೇಕ್ಷೆ ಮಾಡಿದರೆ
ಕಾಮ್ಯ ಕರ್ಮ ಆಪೇಕ್ಷೆಯನ್ನ ಮಾಡದಿದ್ದರೆ ಅದೇ ನಿಷ್ಕಾಮ್ಯ ಕರ್ಮ. ಆದ್ರೆ ಇಲ್ಲಿ ಅರ್ಥ ಮೂಢರಾದ ಕೆಲವರನ್ನು ಏನಂತ ಬರ್ತಾರೆ, ವಿಧುಂ ಅರ್ಥ ಮೂಢ ಯಾಕಾಚಿರಪಿ ಅಭಿನತಿ ಖಲು ಬಂಧ ಬೀಜಂ ಹೈಮಂ ತರ್ಹೇನ ನಿಳಗಂ ಗಮನ ಅಂತರಾಯ ಅಂತ ಶ್ಲೋಕದಲ್ಲಿ ಹೇಳ್ಯಾರ. ಅಲ್ಲಿ ಅರ್ಧ ಮೂಢ ಅಂತ ಶ್ಲೋಕದ ಶಬ್ದದಲ್ಲಿ ಕೆಲವರು ಅಂದ್ರೆ ಎಲ್ಲರಲ್ಲ, ಕೆಲವರು ಕಾಮ್ಯ ಕರ್ಮಗಳನ್ನ ಬಿಟ್ಟು ಜ್ಞಾನ ವಿಶಿಷ್ಟವಾದ ಕರ್ಮಗಳನ್ನು ಸದಾ ಮಾಡುತ್ತಲೇ ಇರುವುದೇ ಯೋಗ್ಯವೆಂದು ತಿಳಿದಿರುತ್ತಾರೆ. ಇದರ ಅಥವಾ ಇವರ ಈ ರೀತಿಯ ತಿಳುವಳಿಕೆಯು ಯಾವುದೋ ಒಂದನ್ನ ಬಿಟ್ಟು ಇನ್ನೊಂದನ್ನ ಹಿಡಿದುಕೊಂಡಿದ್ದಾರೆ. ಏನ್ ಹಿಡಿದರಮ್ಮ? ಒಂದನ್ನ ಬಿಟ್ಟು ಇನ್ನೊಂದು ಹಿಡಿದಿದ್ದಾರೆ. ಅದು ಹೇಗೆ ಅಂದ್ರೆ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಒಬ್ಬನಿಗೆ ಶಿಕ್ಷೆಯನ್ನು ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ಆಗ್ತದೆ. ಶಿಕ್ಷೆಯ ಸಂದರ್ಭದಲ್ಲಿ ಕೆಲವರಿಗೆ ಬೇಡಿಗಳನ್ನ ಹಾಕ್ತಾರೆ, ಎರಡೂ ಕೈಗೆ ಬೇಡಿಗಳನ್ನ ಜಡಿತಾರ ಅವರು, ಅಥವಾ ಕಾಲಿಗೆ ಬೇಡಿಗಳನ್ನ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಕಾಲಿಗೆ ಹಾಕಿದ ಬೇಡಿಯೂ ನಡೆಯಲಿಕ್ಕೆ ಬಂಧ, ಕೈಗೆ ಹಾಕಿದ ಬೇಡಿಯೂ ಕೂಡ ಕೈಗಳಿಗೆ ಬಂಧನ. ಹೌದಿಲ್ಲಮ್ಮ? ಅದರಂತೆ ಈ ಕರ್ಮ, ಕಾಮ್ಯ ಕರ್ಮ ಅನ್ನುವಂಥದ್ದು ಒಬ್ಬ ಕಾಲಿಗೆ ಹಾಕಿದಂತ ಬೇಡಿ, ಅದು ಕಬ್ಬಿಣದ ಬೇಡಿ. ಅದರ ಬದಲು ಕಬ್ಬಿಣದ್ದು ಇದು ಬಹಳ ಕನಿಷ್ಠವಾದದ್ದು, ಅದಕ್ಕಾಗಿ ನಮಗೆ ಬಂಧನವನ್ನ ಮಾಡ್ಯಾರ. ಇದನ್ನ ತೆಗೆದು ಹಾಕಿ ಬಂಗಾರದ ಬೇಡಿಯನ್ನ ಮಾಡಿಸಿಕೊಂಡು ಕೈಗಳಿಗೆ ಹಾಕಿದರೂ ಕೂಡ ಬಂಗಾರದ ವಿಶಿಷ್ಟತೆ ಬೇರೆ, ಕಬ್ಬಿಣದ ವಿಶಿಷ್ಟತೆ ಬೇರೆ. ಕಬ್ಬಿಣದ ಬೆಲೆಯೇ ಬೇರೆ, ಬಂಗಾರದ ಬೆಲೆಯೇ ಬೇರೆ. ಆದರೆ ಬಂಧನದ ಕೆಲಸ ಮಾತ್ರ ಎರಡು ಒಂದೇ ಮಾಡ್ತಾವ. ಬಂಗಾರದ ಬೇಡಿ ಹಾಕಿದ್ರು ಬಂಧನೆ, ಕಬ್ಬಿಣದ ಬೇಡಿ ಹಾಕಿದ್ರು ಕೂಡ ಬಂಧನೆ. ಅದರಂತೆ ಇವರು ನಿಷ್ಕಾಮ್ಯ ಕರ್ಮ ಅನ್ನುವಂಥದ್ದು ಮಾಡಿದ ಕರ್ಮಗಳು ಅವು ಮುಂದ ಶರೀರ ಬರಲಿಕ್ಕೆ, ಕರ್ಮಜನ್ಯ ಶರೀರ, ಈಗ ಮಾಡಿದ ನಿಷ್ಕಾಮ್ಯ ಕರ್ಮವನ್ನ ಮಾಡಿದ್ದಾದ್ರೆ ಮುಕ್ತರಾಗ್ತೀವಿ. ಈ ಕರ್ಮವನ್ನ ಮಾಡ್ತಾ ಮಾಡ್ತಾ ಇದ್ರೆ ನಾವು ಮುಕ್ತಿಯನ್ನ ಹೊಂದುತ್ತೇವೆ. ಪುನಃ ಈ ಕರ್ಮಗಳು ಹುಟ್ಟಲಿಕ್ಕೆ ಸಾಧನ ಆಗುವುದಿಲ್ಲ ಅಂತ ಕೆಲವು ಮಂದಿ ತಿಳುವಳಿಕೆ. ಇವರಿಗೆ ಅರ್ಧ ಮೂಢರು ಅಂತ ಕರೆದು. ಅರ್ಧ ಮೂಢ ಅಂದ್ರೆ ಪೂರ್ತಿ ಬುದ್ಧಿವಂತನೂ ಅಲ್ಲ, ಪೂರ್ಣ ದಡ್ಡನೂ ಅಲ್ಲ, ಅರ್ಧಮರ್ಧ ತಿಳುವಳಿಕೆ ಉಳ್ಳವರು ಅಂತ. ಯಾಕೆಂದ್ರೆ
ಇವೆಲ್ಲವೂ ಬೇಡಿ ಎಲ್ಲಿಯವರೆಗೂ ಇದೆಯೋ ಅದು ಬಂಗಾರದ್ದಾದರೇನು ಬೆಳ್ಳಿಯದ್ದಾದರೇನು ಹ್ಮ್ ಅದು ನಡೆಯಲಿಕ್ಕೆ ಅಥವಾ ಕೈಯನ್ನ ಬಿಚ್ಚಲಿಕ್ಕೆ ಬಂಧನಗಳೇ. ಹ್ಮ್ ಅದರಂತೆ ವಿಶಿಷ್ಟವಾದ ಜ್ಞಾನ ಅನ್ನುವಂಥದ್ದು ಮಾತ್ರ ಹ್ಮ್ ಬಂಧನದಿಂದ ಬಿಡುಗಡೆಗೆ ಕಾರಣ ವಿನಃ ಹ್ಮ್ ಈ ಕರ್ಮನೂ ಅಲ್ಲ, ಹ್ಮ್ ಜ್ಞಾನ ಕರ್ಮನೂ ಅಲ್ಲ, ಹ್ಮ್ ನಿಷ್ಕಾಮ್ಯ ಕರ್ಮಗಳು ಕೂಡ ಅಲ್ಲ. ಹ್ಮ್ ಹೇಗೆ ಅಂದ್ರೆ ಕೆಲವರು ಜ್ಞಾನ ಕರ್ಮಗಳು ಎರಡನ್ನು ಒಟ್ಟುಗೂಡಿಸಿಕೊಂಡು ಹ್ಮ್ ಆಚರಿಸುವುದಾದರೆ ಮುಕ್ತಿಯು ಲಭಿಸುವುದೆಂದು ಹೇಳುತ್ತಾರೆ. ಹ್ಮ್ ಕೆಲವು ಮತವಾದಿಗಳು ಕೆಲವರು ಅದನ್ನೇ ಹೇಳ್ತಾರೆ. ಹ್ಮ್ ಸಾಯುವವರೆಗೂ ನೀವು ಕರ್ಮವನ್ನು ಬಿಡಬಾರದು, ಹ್ಮ್ ಕರ್ಮ ಬಿಡಲಾರದೆ ನೀವು ನಿಷ್ಕಾಮ್ಯ ಕರ್ಮವನ್ನ ಮಾಡಬಹುದು ಹ್ಮ್ ಅಂತ ಕೆಲವು ಮಂದಿ. ಹ್ಮ್ ಕೆಲವು ಮಂದಿ ಕರ್ಮಗಳನ್ನ ಕೂಡಿಕೊಂಡು ಮಾಡಿದ್ದಾದರೆ ಮುಕ್ತಿ ಲಭಿಸುವುದು ಆಗುವುದು ಎಂದು ಹೇಳುವರು. ಇವರಿಗೆ ಜ್ಞಾನ ಕರ್ಮ ಸಮುಚ್ಚಯವಾದಿಗಳೆಂಬ ಹೆಸರು. ಜ್ಞಾನ ಮತ್ತು ಕರ್ಮ ಸಮುಚ್ಚಯ ಅಂದ್ರೆ ಇವೆರಡು ಸಮ ಅಂತ ಹೇಳ್ತಾರ ಅವ್ರು, ಸಮುಚ್ಚಯವಾದಿಗಳು. ಆದರೆ ಇವರು ಕಾಮ್ಯ ಕರ್ಮವು ಬಂಧಕ್ಕೆ ಹೇತುವಂತಲೂ ನಿಷ್ಕಾಮ್ಯ ಕರ್ಮವು ಮುಕ್ತಿಗೆ ಸಾಧನವೆಂತಲೂ ತಿಳಿದುಕೊಂಡಿರುತ್ತಾರೆ. ಅವರು ತಿಳಿದುಕೊಂಡಿದ್ದನ್ನೇ ತಮ್ಮ ನಂಬಿದಂತ ಶಿಷ್ಯರಿಗೆ ಹೇಳ್ತಾರಂತ ಅರ್ಥ. ಆದ್ದರಿಂದ ಆ ಕರ್ಮಗಳನ್ನು ಆಚರಿಸುತ್ತಾ ಸ್ವರೂಪ ಜ್ಞಾನವನ್ನು ತಿಳಿವಡಿಸಿಕೊಳ್ಳಬೇಕೆಂದು ಆ ಜ್ಞಾನ ಕರ್ಮ ಸಮುಚ್ಚಯವಾದಿಗಳ ಮತವಾಗಿದೆ. ಆದರೆ ಇವರನ್ನು ಗ್ರಂಥಕರ್ತರು ಅರ್ಧ ಮೂಢರೆಂದು ಹೇಳಿದ್ದಾರೆ. ಕಾರಣ ಜ್ಞಾನ ಕರ್ಮ ಸಮುಚ್ಚಯವಾದಿಗಳು ಸಂಪೂರ್ಣ ಮೂಢರಲ್ಲ. ಅರ್ಧ ಮೂಢರು ಬೇರೆ, ಪೂರ್ಣ ಮೂಢರು ಬೇರೆ. ಇವರಿಗೆ ಅರ್ಧ ಮೂಢರಂತೂ ಕರೆದು ಸಂಪೂರ್ಣ ಮೂಢರು ಅಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಬರೀ ಕರ್ಮದಲ್ಲಿ ತತ್ಪರರಾದವರು ಮೂಢರಿಗಿಂತಲೂ ಬರೇ ಕರ್ಮದಲ್ಲಿ ಯಾರು ತೊಡಗಿದ್ದಾರೆ ಅಂಥವರಿಗೆ ಮೂಢರಂತಲೂ ಅಥವಾ ಅಜ್ಞಾನಿಗಳಂತಲೂ, ಬರೀ ಜ್ಞಾನದಲ್ಲಿ ತತ್ಪರರಾದವರು ಪಂಡಿತರಂತಲೂ ಅಥವಾ ಜ್ಞಾನಿಗಳಂತಲೂ ತಿಳಿದವರು ಹೇಳುತ್ತಾರೆ. ಬರೇ ಕರ್ಮವನ್ನ ಮಾಡಿದರೆ ಅಜ್ಞಾನಿ, ಬರೇ ಜ್ಞಾನವನ್ನೇ ತಿಳಿದವರಾದರೆ ಪಂಡಿತರು. ಈ ಜ್ಞಾನ ಕರ್ಮ ಸಮುಚ್ಚಯವಾದಿಗಳು ಇವರು ಮೂಢರು ಅಲ್ಲ ಅಥವಾ ಪಂಡಿತರು ಅಲ್ಲ ಅಂತ. ಪಾಪ ಅವನು ಏನು ತಿಳಿಲಾರ್ದ ಬರೇ ಮುಂದೆ ನೋಡಿ ಕರ್ಮವನ್ನು ಮಾಡ್ತಾನ, ಅವನ ಅಜ್ಞಾನಿ. ಜಗತ್ತಿನಲ್ಲಿ ಅವರಿಗೆ ಒಂದು ಬಿರುದು ಅಜ್ಞಾನಿ ಅಂತ ಯಾರಿಗೆ ಹೇಳಬೇಕಂದ್ರೆ ತಮ್ಮ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರವನ್ನ ಅರಿಯದವರಿಗೆ ಮೂಢರು ಅಂತ ಕರೆದರು. ಆಚಾರ್ಯ ಶಂಕರರು ಕೂಡ ನಿನ್ನೆ ಹೇಳಿದ ನೆನಪು ನಾನು ಇಲ್ಲ.
ಅಲ್ಲಿ ಭಜ ಗೋವಿಂದಂ ಮೂಢಮತೆ ಭಜ ಗೋವಿಂದಂ ಅಂತ ಬರೀತಾರೆ. ಹ್ಮ್ ಯಾರಿಗೆ ಮೂಢರು ಅಂತ ಕರೆದ್ರು ಅಂದ್ರೆ ಹ್ಮ್ ಪರಮಾತ್ಮನನ್ನ ಅರಿಯದವರೆಗೆ, ಗೋವಿಂದನನ್ನ ಭಜಿಸದವರೆಗೆ ಹ್ಮ್ ಅವರಿಗೆ ಮೂಢರು ಅಂತ ಕರೆದು. ಹ್ಮ್ ಅದು ಸತ್ಯವಾದ ಮಾತು. ಹ್ಮ್ ಇನ್ನ ಆ ಪರಮಾತ್ಮನನ್ನ ಪರಬ್ರಹ್ಮನನ್ನ ತಿಳಿದಂತವರಿಗೆ ಪಂಡಿತರು ಅಂತ ಕರೆದರು, ಹ್ಮ್ ಅಥವಾ ಜ್ಞಾನಿಗಳಂತ ಕೂಡ ಕರೆದರು. ಹ್ಮ್ ಅಜ್ಞಾನದಲ್ಲಿ ಬರೀ ಕರ್ಮದಲ್ಲಿದ್ದವರಿಗೆ ಅಜ್ಞಾನಿಗಳು, ಹ್ಮ್ ಬರೀ ಜ್ಞಾನದಲ್ಲಿ ತತ್ಪರರಾದವರು ಜ್ಞಾನಿಗಳು. ಹ್ಮ್ ಆದ್ರೆ ಇನ್ನೂ ಕೆಲವು ಜನ ಏನಂದ್ರೆ ಹ್ಮ್ ಜ್ಞಾನ ಕರ್ಮ ಸಮುಚ್ಚಯವಾದಿಗಳು. ಹ್ಮ್ ಜ್ಞಾನನು ಮತ್ತು ಕರ್ಮ ಎರಡು ಹ್ಮ್ ಮಾಡಿದ್ರೆ ಮುಕ್ತ ಆಗುತ್ತೇವೆ ಅಂತ ತಿಳಿದಾರಲ್ರಿ, ಇವರಿಗೆಲ್ಲ ಅರೆ ಮರಳರು ಹ್ಮ್ ಅಂದ್ರೆ ಅರ್ಥ ಹುಚ್ಚರು ಅಂತ. ಹ್ಮ್ ಆ ಕಡೆ ಪೂರ್ತಿ ತಮ್ಮ ಸ್ವರೂಪವನ್ನ ಜ್ಞಾನ ಮಾಡಿಕೊಂಡು ಜ್ಞಾನಿಗಳು ಆಗ್ಲಿಲ್ಲ, ಹ್ಮ್ ಈ ಕಡೆ ಪೂರ್ತಿ ಕರ್ಮವನ್ನ ಮಾಡ್ತಾ ಅಜ್ಞಾನಿಗಳು ಆಗ್ಲಿಲ್ಲ. ಹ್ಮ್ ಎರಡೂ ಮಾಡ್ತಾರ ಅಂದ್ರೆ ಇವರು ಅರೆ ಮರಳರು, ಹ್ಮ್ ಅರ್ಧ ಹುಚ್ಚರಂದ್ರು ಇವರಿಗೆ. ಹ್ಮ್ ಹ್ಮ್ ಪೂರ್ಣ ಹುಚ್ಚ ಬೇರೆ, ಹ್ಮ್ ಪೂರ್ಣ ಜ್ಞಾನಿ ಬೇರೆ, ತಿಳಿದವನು ಬೇರೆ. ಇವ್ರು ಅರ್ಧ ಹುಚ್ಚರು ಇವ್ರು ಅಂತ. ಆದ್ರೆ ಇಷ್ಟು ನಿರ್ಭಿಡೆಯಾಗಿ ಯಾವ ಶಾಸ್ತ್ರಗಳಲ್ಲಿ ಇದನ್ನ ಖಂಡನೆ ಮಾಡಿಲ್ರಿ. ಬಹಳ ಶಾಸ್ತ್ರಗಳಲ್ಲಿ ಸರಳ ಸೌಮ್ಯವಾದ ವಾಕ್ಯದಿಂದ ಹೇಳಿದ್ರು ಸರ್ಪಭೂಷಣರು ಮಾತ್ರ ಯಾವಾಗಲೂ ಬಿರುನುಡಿಯಂತ ಹೇಳಿದಂತ ಪುಣ್ಯಾತ್ಮರು. ಬಹಳ ವಾಕ್ಯಗಳನ್ನ ಬಹಳ ಬಿರುಸಿನಿಂದ ಹೇಳಿದಂತ ವ್ಯಕ್ತಿ. ಯಾಕಂದ್ರೆ ನಾವು ಕೆಲವು ಸಲ ನಿಮ್ಗೆ ನಿಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಏನಂತ ಕೇಳ್ತೀವಿ ನೋಡ್ರಿ. ಸಾಮಾನ್ಯ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಇಷ್ಟು ಸೌಮ್ಯವಾಗಿ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಿದಾಗ ನಿಮಗ್ ಗೊತ್ತಾಗ್ತದ ಅಂತೀವಿ ನಾವು. ಅದು ಎಲ್ಲರಿಗಲ್ಲ. ಕೆಲವು ವ್ಯಕ್ತಿಗಳಿಗೆ ಬಹಳ ನಿಷ್ಠುರವಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ, ಸರಳ ರೀತಿಯಿಂದ ಹೇಳಿದಾಗ ಅರ್ಥ ಆಗಲ್ಲ ಅವ್ರಿಗೆ. ಅದೇ ರೀತಿ ಇಲ್ಲಿಯೂ ಕೂಡ ಸರ್ಪಭೂಷಣ ಶಿವಯೋಗಿಗಳು ಅರ್ಥ ಮಾಡಿಕೊಳ್ಳಲಾರದಂತ ಕರ್ಮಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ ಅವರು. ಜ್ಞಾನವನ್ನ ನಂಬಿದಂತ ಪಂಡಿತರು ಕೂಡ ಹೇಳಿಲ್ಲ. ಈ ಅರ್ಧಮರ್ಧ ಪಂಡಿತರೇನಾರ ಆ ಒಂದು ಮೂರ್ಖರಿಗೆ ಅರೆ ಮರಳಂತ ನಿಷ್ಠುರವಾಗಿ ಹೇಳ್ಬಿಟ್ರು ಅವ್ರು. ಏನ್ರಿ ನಾವ್ ಮಾಡಬಾರ್ದೇನ ಕರ್ಮ ಮಾಡು, ಅದರ ಮರ್ಮವನ್ನ ತಿಳಿದು ಮಾಡಂತ. ಕಾರಣ ಸಮುಚ್ಚಯ ಹೇಳ್ತಾರ. ಸಮುಚ್ಚಯವಾದ ಅಂತ ಹೇಳಿದಾಗ ಸಮ ಅಂತ. ಈಗ ಕ್ರಮ ಸಮುಚ್ಚಯ ಅಂದ್ರೆ ಒಪ್ತಾರೆ. ಕ್ರಮ ಸಮುಚ್ಚಯ ಅಂದ್ರೆ ಮೊದಲು ಕರ್ಮವನ್ನು ಮಾಡಬೇಕು. ಕರ್ಮ ಅಂದ್ರೆ ಹೇಗೆ, ಯಾವುದಕ್ಕೆ ಕರ್ಮ ಅನ್ನಬೇಕು, ಆಮೇಲೆ ಆ ಕರ್ಮವನ್ನ ಬಿಟ್ಟು ಮತ್ತೆ ಭಕ್ತಿಗೆ ಬರಬೇಕು. ಭಕ್ತಿಯಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ಮೊದಲು ಕರ್ಮ ಉಪಾಸನ ಬೇಕು ಅಂತ ಹೇಳುವ ವಾಕ್ಯ ಸತ್ಯ. ಆದರೆ
ಕ್ರಮ ಸಮುಚ್ಚಯವಿನ ಸಮ ಸಮುಚ್ಚಯವಲ್ಲ. ಹ್ಮ್ ಸಮ ಸಮುಚ್ಚಯ ಅಂದ್ರೆ ಹ್ಮ್ ಈಗ ಒಬ್ಬ ವ್ಯಕ್ತಿ ನದಿಯಲ್ಲಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಹ್ಮ್ ಈಜು ಬರ್ತಿತ್ತು ಅಥವಾ ಇಲ್ಲೋ ಗೊತ್ತಿಲ್ಲ. ಹ್ಮ್ ಅವನು ಏನು ಮಾಡಿದ, ಒಂದ್ಸಲ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಹ್ಮ್ ಆ ಒಂದು ತಲೆಯ ಮೇಲೆ ಒಂದು ತೇಲಿಸುವಂತ, ನೀರಿನಲ್ಲಿ ಬಿದ್ದಂತ ವ್ಯಕ್ತಿಯನ್ನ ತೇಲಿಸುವಂತ ಹ್ಮ್ ಒಂದು ಬೆಂಡನ್ನ ಹ್ಮ್ ಅಥವಾ ಈಜುಗಾಯಿಯನ್ನ ಬೆನ್ನಿಗೆ ಅಥವಾ ತಲೆಗೆ ಕೆಟ್ಟಿದ. ಹ್ಮ್ ಅದು ನೀರಲ್ಲಿ ತೇಲಿಸ್ತದ ನೋಡಮ್ಮ. ಈ ಈಜು ಕಲಿಯುವಾಗ ಅದು ಸಾಧನ. ಅವಾಗ ಅವನೇನು ಅಷ್ಟೇ ಬುದ್ಧಿವಂತನಾಗಿ ಈಜು ಕಲಿತು ಹೊರಗೆ ಬಂದಿದ್ರೆ ಬಹಳ ಆನಂದ ಆಗ್ತಿತ್ತು. ಅತಿ ಬುದ್ಧಿವಂತನಾಗಿ ಒಂದ್ಸಲ ವಿಚಾರ ಮಾಡಿದ, ಅರೆ ಮರಳೋರಂದ್ರೆ ಹಿಂಗೆ ಇರ್ತಾರ ನೋಡ್ರಿ. ಈ ಬೆಂಡು ನನ್ನ ತೇಲಿಸ್ತದಂದ್ರೆ ಈ ಕೆಲವು ಕಲ್ಲಿನ ಗುಂಡುಗಳಾವಲ್ಲ, ಈ ಗುಂಡುಗಳನ್ನ ಕಾಲಿಗೆ ಕಟ್ಟಿದ್ರೆ ಆವಾಗ ಏನ್ ಆಗ್ತದ ಪರೀಕ್ಷೆ ಮಾಡೋದು ಅಂತ ಕಾಲಿಗೆ ಗುಂಡನ್ನು ಕಟ್ಟಿಕೊಂಡ, ತಲೆ ಮೇಲೆ ಬೆಂಡನ್ನು ಕಟ್ಟಿದ ನೋಡ್ರಿ. ಎರಡೂ ಕಟ್ಟನಿಗೆ ಇಲ್ಲಿ ಎರಡಾವ ನೋಡ್ರಿ. ಬರೇ ಬೆಂಡು ಇತ್ತು ಅಂದ್ರೆ ತೇಲಿಸ್ತಿತ್ತು, ಬರೇ ಕಾಲಲ್ಲಿ ಗುಂಡು ಕಟ್ಟಿಕೊಂಡು ನೀರಲ್ಲಿ ಬಿದ್ರೆ ಅದು ಮುಳುಗಿಸೇ ಬಿಡ್ತಿತ್ತು. ಈಗ ಅವನ ಪರಿಸ್ಥಿತಿ ಉಭಯ ಸಂಕಟ. ಉಭಯ ಸಂಕಟ ಏನಂದ್ರೆ, ದುಃಖ ಏನಂದ್ರೆ, ತೇಲಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾನ, ಬೆಂಡು ಕೆಳಗಡೆ ಜಗ್ತದ. ಗುಂಡು ಕೆಳಗಡೆ ಹಿಡಿತದ, ಬೆಂಡು ಮೇಲೆ ತೇಲಿಸ್ತದ. ತೇಲಲು ಬಿಡದು ಗುಂಡು, ಮುಳುಗಲು ಬಿಡದು ಆ ಬೆಂಡು. ಅರ್ಥ ಆಯ್ತಲ್ಲಮ್ಮ? ಮುಳುಗಬೇಕಂದ್ರೆ ಬೆಂಡು ಬಿಡವಲ್ತು, ಪೂರ್ತಿ ತೇಲ್ಬೇಕಪ್ಪ ನೀರ ಮೇಲೆ ಅಂದ್ರೆ ಗುಂಡು ಬಿಡವಲ್ತು. ಅದರಂತೆ ಈ ಅರೆ ಮರುಳರ ಕರ್ಮ ಸಮುಚ್ಚಯವಾದಿಗಳು ಏನ್ ಹೇಳ್ತಾರಂದ್ರೆ, ಕರ್ಮ ನಮ್ಮ ಭೌಕ ಬೀಜ. ಕರ್ಮ ನಮ್ಮನ್ನ ಹುಟ್ಟಿಸುವ ಕಾರ್ಯ ಮಾಡ್ತದ, ಜ್ಞಾನ ನಮ್ಮನ್ನ ರಕ್ಷಿಸುವ ಕಾರ್ಯ ಮಾಡ್ತದ. ಆದರೆ ಜ್ಞಾನ ಸಮುಚ್ಚಯದಿಂದ ನಿನಗ ಮುಕ್ಕಾಗಲಕ್ಕೂ ಬಿಡೋದು, ಈ ಕಡೆ ಊಟವನ್ನ ತಪ್ಪಿಸುವುದು ಬಿಡೋದು. ಮುಳುಗುವುದು ತೇಲುವುದು, ಮುಳುಗುವುದು ತೇಲುವುದು ಹೇಗೆ ಕ್ರಿಯೆಗಳಾಗಿ ನೀರಿನಲ್ಲೇ ದುಃಖವನ್ನು ಪಡ್ತಾನೋ, ಅದರಂತೆ ಈ ವ್ಯಕ್ತಿಗಳಿಗೂ ಕೂಡ ಈ ಭವಸಾಗರದಲ್ಲಿ, ಈ ಜಗತ್ತಿನಲ್ಲಿ ಹುಟ್ಟುವುದು ಮತ್ತು ಸಾಯುವುದು, ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ಈ ದುಃಖದಿಂದನೇ ಹೊರಳಾಡಬೇಕು ವಿನಃ ನಿನ್ನ ದುಃಖದಿಂದ ಪಾರು ಮಾಡುವಂತ ಶಕ್ತಿ ಇವುಗಳಲ್ಲಿಲ್ಲ. ಯಾಕೆ? ಎರಡಾವಲ್ಲಿ. ಆ ದುಃಖ ಹೇಗಾಗುತ್ತದೆಯೋ ಅದೇ ಪ್ರಕಾರವಾಗಿ ಅತ್ತ ಪಂಡಿತರು ಅಲ್ಲ, ಇತ್ತ ಮೂಢರು ಅಲ್ಲ,
ಆದ್ದರಿಂದ ಇವರಿಗೆ ಅರೆಮರಳರು ಅಂದ್ರೆ ಅರ್ಥವಾದ ಮೂಢರು ಹ್ಮ್ ಹ್ಮ್ ಎಂಬುದು ಗ್ರಂಥಕರ್ತರ ಅಭಿಪ್ರಾಯ. ಹ್ಮ್ ಹೌದು. ಹ್ಮ್ ಇವರ ಸರ್ಪಭೂಷಣರ ಅಭಿಪ್ರಾಯ ಇರ್ಬೋದ್ರಿ. ಹ್ಮ್ ಹ್ಮ್ ಅವರೊಬ್ಬರ ಅಭಿಪ್ರಾಯವನ್ನ ನಾವು ಪ್ರಮಾಣವಂತ ಹೇಗೆ ಸ್ವೀಕಾರ ಮಾಡಬೇಕು ಅಂದ್ರೆ ಹ್ಮ್ ಹ್ಮ್ ಇದು ಶ್ರುತಿ ಸಮ್ಮತವಾದದ್ದು. ಹ್ಮ್ 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 ವೇದಕ್ಕೆ ಸಮ್ಮತವಾದ ಅಭಿಪ್ರಾಯವಿದೆ ವಿನಃ ಹ್ಮ್ ವೇದಕ್ಕೆ ಅಸಮ್ಮತವಾದ ಅಭಿಪ್ರಾಯವಲ್ಲ. ಹ್ಮ್ ಹೌದು. ವೇದಕ್ಕೆ ಏನು ಸಮ್ಮತವಾದ ಅಭಿಪ್ರಾಯ ಅಂದ್ರೆ ಹ್ಮ್ ಹ್ಮ್ ವೇದಗಳು ಕೂಡ ಜ್ಞಾನದೇವತೋ ಕೈವಲ್ಯ ಅಂತ ಹೇಳ್ಯಾರ. ಹ್ಮ್ ಹೌದಿಲ್ರಿ? ಹೌದು. ಹೌದು. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ಯಾರ. ಹ್ಮ್ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡ ಅಂತ ಶರಣರು ಹೇಳ್ಯಾರ. ಹ್ಮ್ ಹೌದು. ಎಲ್ಲಾ ರೀತಿ ವಿಚಾರ ಮಾಡಿದ್ರು ಕೂಡ ಸರ್ಪಭೂಷಣರ ಅಭಿಪ್ರಾಯ ಏನದ ಅದು ವೇದ ಸಮ್ಮತವಾದ ಮಾತು. ಹ್ಮ್ ಹೌದು. ವೇದ ಸಮ್ಮತವಾದ ಮಾತು ಅಂದ್ರೆ ಅದು ಒಪ್ಪಲೇಬೇಕು. ಹ್ಮ್ 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 ಕಾರಣ ಅದು ಅನುಭವಕ್ಕೆ ಅಗಮ್ಯವಾದದ್ದಂತ. ಹ್ಮ್ 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 ಕರ್ಮದಲ್ಲಿ ಸಕಾಮವೇ ಇರಲಿ, ಹ್ಮ್ ಹ್ಮ್ ಇನ್ನು ಕೆಲವು ನಿಷ್ಕಾಮದಿಂದ ಮಾಡಿದ್ರೆ ಹೇಗೆ ಅಂದ್ರೆ ಹ್ಮ್ ಹ್ಮ್ ಸಕಾಮವೇ ಇರಲಿ ನಿಷ್ಕಾಮವೇ ಇರಲಿ ಹ್ಮ್ ಹ್ಮ್ ಆ ಕರ್ಮಕ್ಕೆ ಕರ್ತನು ಹ್ಮ್ ಹ್ಮ್ ಆಶ್ರಯ ಕೊಡಬೇಕಾಗುತ್ತದೆ. ಹ್ಮ್ 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 ಸಕಾಮ್ಯ ಕರ್ಮವನ್ನು ಮಾಡಲಿ ನಿಷ್ಕಾಮ್ಯ ಕರ್ಮವನ್ನೇ ಮಾಡಲಿ ಹ್ಮ್ 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 ಆ ಕರ್ಮಕ್ಕೆ ಕರ್ತ ಯಾರು ಹ್ಮ್ ಅಂದ್ರೆ ಹ್ಮ್ ಆ ಕರ್ಮಕ್ಕೆ ಕರ್ತನು ಆಶ್ರಯ ಕೊಡಬೇಕಾಗುತ್ತದೆ. ಹ್ಮ್ ಹ್ಮ್ ಕರ್ತ ಹ್ಮ್ ಅಂದ್ರೆ ನಾನು ಮಾಡುವವನು ಅನ್ನುವ ಆಶಯದಲ್ಲೇ ಕರ್ಮ ನಡೀತೇವ್ರಿ. ಹ್ಮ್ 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 ಮಾಡುವವನು ಹ್ಮ್ ಹ್ಮ್ ಅನ್ನುವ ಭಾವ ಇರುವವರೆಗೂ ಹ್ಮ್ ಹ್ಮ್ ಆ ಮಾಡುವವನು ಕರ್ತ ನಾನು ಮಾಡುವನು ಅನ್ನುವ ಭಾವ ಇದ್ದಾಗ ಮಾತ್ರ ಹ್ಮ್ ಹ್ಮ್ ಅದು ಕಾಮ್ಯನೇ ಇರಲಿ ನಿಷ್ಕಾಮ್ಯನೇ ಇರಲಿ ಹ್ಮ್ ಆ ಕರ್ತನ ಆಶಯದಲ್ಲಿ ಕಾಮ್ಯ ನಿಷ್ಕಾಮ್ಯ ಕರ್ಮಗಳು ನಡೀತಾವ. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಹೌದು. ಅಂದಾಗ ಹ್ಮ್ ಕರ್ತನಿಲ್ಲದೆ ಯಾವ ಕರ್ಮಗಳು ಜರುಗುವುದಿಲ್ಲ. ಹ್ಮ್ ಹೌದು. ಹ್ಮ್ ಮಾಡುವವನೇ ಇಲ್ಲ ಅಂದಾಗ ಮಾಡುವುದೇನಿರ್ತದಲ್ಲಿ ಹ್ಮ್ ಹೌದು. ಮಾಡುವುದು ಆದ ಅಂದಾಗ ಮಾಡೋದಿರ್ತದ. ಹ್ಮ್ ಹೌದು. ನಾನೇ ಇಲ್ಲ ಅಂದಾಗ ಬೇರೇನು ಇಲ್ಲ. ಹ್ಮ್ ಅದೇ ಪ್ರಕಾರವಾಗಿ ಗ್ರಂಥಕರ್ತರ ಅಭಿಪ್ರಾಯದಿಂದ ಹ್ಮ್ ಹ್ಮ್ ಕರ್ಮಕ್ಕೆ ಕರ್ತೃತ್ವ ಬುದ್ಧಿ ಬೇಕು. ಹ್ಮ್ 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 ಕರ್ತೃತ್ವ ಬುದ್ಧಿ, ನಾನು ಮಾಡುವವನು, ಹ್ಮ್ ಹೌದು. ಆ ಬುದ್ಧಿ ಇಲ್ಲಂದ್ರೆ ಯಾವನು ಕರ್ಮವನ್ನೇ ಮಾಡಿದ. ಹ್ಮ್ ಹ್ಮ್ ಬುದ್ಧಿಯಲ್ಲಿ ಹೊಡೆದ ಮೇಲೇನೆ ಕರ್ಮ ಮಾಡೋದು. ಹ್ಮ್ ಆ ಪ್ರಕಾರ ಇಲ್ಲಿ ಜ್ಞಾನಕ್ಕೆ ಕರ್ತೃತ್ವ ಬುದ್ಧಿ ಬೇಕು. ಹ್ಮ್ ಕರ್ಮದಲ್ಲಿ ನಾ ಮಾಡುವನು ಅನ್ನುವ ಬುದ್ಧಿ ಬೇಕು. ಹ್ಮ್ ಹ್ಮ್ ಜ್ಞಾನದಲ್ಲಿ ಕರ್ತೃತ್ವ ಬುದ್ಧಿ ಬೇಕು. ಹ್ಮ್ ಹ್ಮ್ ನಾನು ಏನು ಮಾಡುವನಲ್ಲ ಬುದ್ಧಿ ಅಲ್ಲಿ ಬೇಕು. ಹ್ಮ್ ಹ್ಮ್ ಇವೆರಡೂ ಒಂದೇ ಸಮಯದಲ್ಲಿ ಒಬ್ಬನಲ್ಲಿ ಸಮುಚ್ಚಯವಾಗುವುದಿಲ್ಲ. ಹ್ಮ್ 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 ಮಾಡ್ತೀನಿ ಅನ್ನುವಾಗ ಹ್ಮ್ ಹ್ಮ್ ನಾನು ಅದರ ಫಲವನ್ನ ಉಣ್ಣುತ್ತೇನೆ ಅನ್ನೋನು ಇರಲೇಬೇಕಲ್ಲ.
ಹ್ಮ್ ಹೌದು ಹೌದು ಫಲ ಊಟವನ್ನ ಮಾಡ್ತೀನಿ ಅಂದಾಗ ನಾ ಮಾಡೀನಿ ಎಂಬವನು ಇರ್ಲೇಬೇಕಲ್ಲಿ. ಹ್ಮ್ ಹೌದು ಹೌದು ಅಂದರೆ ಹ್ಮ್ ಈ ಎರಡು ಒಬ್ಬನಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹೌದು ಮಾಡೇನಿ ಅಂದ ಮೇಲೆ ಅವನು ಮಾಡಿಲ್ಲ ಅಂಬವನು ಇರಕ್ ಬರಲಿಲ್ಲ, ಹ್ಮ್ ಹೌದು ಇರ್ಲೇಬೇಕು. ಮಾಡೇನಂದ್ರೆ ಅವ್ನು ಇರ್ಲೇಬೇಕು. ಹ್ಮ್ ಇರ್ಲೇಬೇಕು. ಹ್ಮ್ ಖರ್ಚು ಇರ್ಲೇಬೇಕು. ಅವಳು ಇಲ್ಲಂದ್ರೆ ಮಾಡಕ್ ಬರೋದಿಲ್ಲ ಅದು. ಹ್ಮ್ ಹೌದು ಹ್ಮ್ ಆದ್ದರಿಂದ ಹ್ಮ್ ಕರ್ಮ ಜ್ಞಾನ ಸಮುಚ್ಚಯವಾದಗಳನ್ನು ಕುರಿತು ಅರ್ಧ ಮೂಢರೆಂದು ಹೆಸರಿಸುವುದು ಹ್ಮ್ ಹ್ಮ್ ಸಮಂಜಸವಾಗಿದೆ. ಹ್ಮ್ ಹ್ಮ್ ಇದು ಬಹಳ ಸಮಂಜಸವಾದ ಮಾತು. ಹ್ಮ್ ಹ್ಮ್ ಕಾರಣ ಹ್ಮ್ ಸಕಾಮ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡುವುದರಿಂದ ಹ್ಮ್ ಹ್ಮ್ ಮೋಕ್ಷವು ಲಭಿಸುವುದಿಲ್ಲವೆಂದು ಹೇಳುವ ಮಾತು. ಹ್ಮ್ ಸಕಾಮ ಕರ್ಮ ಬಿಟ್ಟರೆ ನಿಷ್ಕಾಮದಿಂದ ಮಾಡ್ತಾರಂತ ಹ್ಮ್ ಹೇಳುವ ಮಾತು ಹ್ಮ್ ಹ್ಮ್ ಮೋಕ್ಷಕ್ಕೆ ಸಹಕಾರಿಯಾದದ್ದಲ್ಲ. ಹ್ಮ್ ಹ್ಮ್ ಅಷ್ಟರಿಂದಲೇ ಮೋಕ್ಷವಾಗುವುದಿಲ್ಲ. ಹ್ಮ್ ಕಾರಣ ಹ್ಮ್ ಕರ್ಮವನ್ನು ಮಾಡುವುದರಿಂದ ಮೋಕ್ಷವು ಆಗುವುದೆಂದು ಹೇಳುವ ಮಾತು ಹ್ಮ್ ಕಬ್ಬಿಣದ ಬೇಡೆಗಳನ್ನು ಬಿಟ್ಟು ಬಂಗಾರದ ಬೇಡೆಗಳನ್ನು ಹಾಕಿಕೊಂಡಂತಾಗುತ್ತದೆ. ಹ್ಮ್ ಇದು ಬಿಟ್ಟು ಇದು ಹಾಕಿಕೊಂಡಂಗೆ ಆಗ್ತಿರೋದು. ಹೌದು ಆದ್ರೆ ಬಣ್ಣ ಬೇರೆಯಾದ, ಬಂಧನ ಒಂದೇ ಪ್ರಕಾರ. ಹ್ಮ್ ಹೌದು ಅದು ಕಬ್ಬಿಣ, ಇದು ಬಂಗಾರ. ಬಂಗಾರ. ಆದ್ರೆ ಬಂಧನ ಮಾತ್ರ ಒಂದೇ ಪ್ರಕಾರ. ಹ್ಮ್ ಅದು ಕಾಮ್ಯ, ಇದು ನಿಷ್ಕಾಮ್ಯ. ನಿಷ್ಕಾಮ. ಆದರೆ ಬಂಧ ಮಾತ್ರ ಒಂದೇ ಆದ. ಹೌದು ಅದರಿಂದ ನಿಷ್ಕಾಮ್ಯ ಕರ್ಮವು ಬಂಗಾರದ ಬೇಡಿಯಂತೆ. ಹ್ಮ್ ಬೇಡಿ ಎಂದರೆ ಸಂಕೋಲೆ. ಹ್ಮ್ ಅದು ಯಾವ ಬಣ್ಣದ್ದಾದರೇನು ಹ್ಮ್ ಗಮನಕ್ಕೆ ಬಂಧನವಲ್ಲವೇ. ಬೆಳ್ಳಿದಾದ್ರೇನು, ಬಂಗಾರದಾದ್ರೇನು, ಕಬ್ಬಿಣದಾದ್ರೇನು. ಹ್ಮ್ ಅದಕ್ಕೆ ಶರಣರು ಹ್ಮ್ ಮುತ್ತಿನ ಬಲೆಯಾದರೇನು ಬಂಧನಕ್ಕೆ ಕಾರಣವಲ್ಲವೇ. ಹ್ಮ್ ಹ್ಮ್ ಈಗ ಸಾಮಾನ್ಯ ಬೇಟೆಗಾರ ಅಥವಾ ಮೀನುಗಳನ್ನ ಬೇಟೆಯನ್ನು ಇಡುವಂತ ಬೇಟೆಗಾರ ಹ್ಮ್ ಹ್ಮ್ ಒಂದು ದಾರದಿಂದ ಬಲೆಯನ್ನ ಹಾಕಿದ್ದಾನೆ, ಹೆಣೆದಿದ್ದಾನೆ. ಹ್ಮ್ ಮೀನಿಗಾಗಲಿ, ಮೀನುಗಾರನಾಗ್ಲಿ, ಬೇಟೆಗಾರನಾಗ್ಲಿ ಬಲೆಯನ್ನ ತಯಾರು ಮಾಡಿ ಹಾಕಿದ. ಹ್ಮ್ ಅವು ಏನ್ ಮಾಡ್ತಾವ ಅಂದ್ರೆ ಆ ಪ್ರಾಣಿಗಳನ್ನ, ಮೀನುಗಳನ್ನ ಬಂಧನ ಮಾಡ್ತಾವ ಹ್ಮ್ ಹ್ಮ್ ಬಲೆ. ಹ್ಮ್ ಹ್ಮ್ ಆದರೆ ಹ್ಮ್ ಇಲ್ಲಿ ಯಾವ ಅಂದ್ರೆ ಮುತ್ತಿನ ಹ್ಮ್ ಮುತ್ತುಗಳಿಂದ ತಯಾರು ಮಾಡದ ಒಂದು ಬಲೆ ಅದು. ಹ್ಮ್ ಹ್ಮ್ ಆ ಬಲೆ ಹಾಕಿದ್ರು ಕೂಡ ಮೀನುಗಳ ಬಂಧನ. ಮುತ್ತಿನ ಬಲೆಯನ್ನ ಹೆಣೆದು ಹಾಕಿದ್ರು ಕೂಡ ಪ್ರಾಣಿಗಳಿಗೆ ಬಂಧನ. ಹ್ಮ್ ಹ್ಮ್ ಹೌದಿಲ್ರಿ? ಹೌದು ಇದು ದಾರದ್ದಾದ್ರೂ ಅದೇ ಕೆಲಸ ಮಾಡ್ತದ, ಮುತ್ತಿಂದಾದ್ರೂ ಅದೇ ಕೆಲಸ ಮಾಡ್ತದ. ಹ್ಮ್ ಬಲೆ ಬಲೆನೆ. ಅರ್ಥ ಆಗ್ತಿಲ್ಲಮ್ಮ? ಹೌದೇ. ಬಲೆ ಬಲೆನೆ. ಬಲೆ ಬಲೆ. ಹ್ಮ್ ಈಗ ಮತ್ಸ್ಯದಾನ ಒಂದು ಕೆಟ್ಕೊಂಡೀನಿ. ಈಗ ಹ್ಮ್ ಅದು ಸಾಮಾನ್ಯ ನೂಲಿಂದ ಮಾಡ್ತದ ಮತದಾನ. ಹ್ಮ್ ಇನ್ನೊಂದು ವಿಶೇಷವಾದ ಬೆಲೆ ಉಳ್ಳಂತ ಮತ್ಸ್ಯದಾನ ಇರ್ತಾವ್ರಿ. ಹೌದು. ಹ್ಮ್ ಎರಡೂ ಕೂಡ ಒಂದೇ ಕೆಲಸ ಮಾಡ್ತಾವ. ಹ್ಮ್ ಹೌದು ಹ್ಮ್ ಆದ್ರೆ ನೋಡುಗರಿಗೆ ಭಿನ್ನಕರರು ಕೂಡ ಹ್ಮ್ ಕಷ್ಟ. ಆ ಸೊಳ್ಳೆಗಳಿಂದ ಕಷ್ಟವನ್ನ ತಪ್ಪಿಸೋದು ಒಂದೇ. ಹ್ಮ್ 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 ಸೊಳ್ಳೆಗಳ ಒಳಗೆ ಬರಲಾರ್ದ, ತಡೆ ಇರಲಾರ್ದ ಕಾರ್ಯ ಒಂದೇ ಮಾಡ್ತಾವ ನೋಡ್ರಿ ಅವು. ಹೌದು
ಅಥವಾ ಒಳಗಡೆ ಇದ್ದವು ಹೊರಗೆ ಹೋಗ್ಲಾರ್ದಂಗ ಬರ್ಲಾರ್ದವು. ಹ್ಮ್ ಹೌದು. ಅಂದ್ರೆ ಯಾವುದಾದರೇನು ಮುತ್ತಿನ ಬಲಿಯಾದರೇನು ಹ್ಮ್ ಕಬ್ಬಣದ ಬಂಧನವಲ್ಲವೇ? ಹ್ಮ್ ಆಮೇಲೆ ಬಂಗಾರದ ಸಂಕೋಲೆಯಾದರೇನು, ಹ್ಮ್ ಹ್ಮ್ ಬಂಗಾರದ ಬೇಡಿಯಾದರೇನು ಬಂಧನವಲ್ಲವೇ? ಹ್ಮ್ ಹ್ಮ್ ಮತ್ತ ಇನ್ನೊಂದು ವಿಶೇಷವಾದ ಹ್ಮ್ ರತ್ನದಿಂದ ಅಥವಾ ಯಾವುದೇ ಒಂದು ಉತ್ತಮ ಲೋಹದಿಂದ ಹ್ಮ್ ಹ್ಮ್ ಒಂದು ಹರಿತವಾದ ಆಯುಧವನ್ನ ಮಾಡಿದ್ರು ಕೂಡ ಹ್ಮ್ 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 ಅದು ತಲೆಯ ಹೊಡೆಯದಿಲ್ಲವೇ? ಹ್ಮ್ 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 ಸಾಮಾನ್ಯ ಕಬ್ಬಿಣದಿಂದ ಮಾಡಿದಂತ ವಸ್ತುವಿನಿಂದ ಚಾಕು ಮಾಡಿ ಕುತ್ತಿಗೆ ಹಾಕಿದ್ರೆ ಕುತ್ತಿಗೆನ ಕತ್ತರಿಸ್ತಾವ. ಹೌದು. ಹ್ಮ್ ಏನ್ರಿ ಇದು ಈ ಯಾವುದು ಅಂದ್ರೆ ಒಂದು ಆಯುಧದ ಲೋಹದಿಂದ ತಯಾರು ಮಾಡಿದ್ದು. ಹ್ಮ್ ಹ್ಮ್ ಅದಕ್ಕೆ ಇದು ಚುಚ್ಚಿದರೆ ಮನುಷ್ಯನಿಗೆ ನೋವಾಗ್ತದ, ಅದನ್ನ ಕತ್ತರಿಸುವ ಅಂತ ವಿಚಾರ ಮಾಡಿ ಹ್ಮ್ ಹ್ಮ್ ಬಂಗಾರದ ಕತ್ತಿಯನ್ನ ಮಾಡಿ ಹಿರಿದರೆ ಅದು ನೋವಲ್ಲವೇ? ಹ್ಮ್ ಹೌದು. ಅದನ್ನು ಅಷ್ಟೇ, ಇದನ್ನು ಅಷ್ಟೇ. ಹ್ಮ್ ಕಬ್ಬಿಣದಿಂದ ತಾಯ್ದ ಮನೆಗೆ ಚಾಕು ಚೂರಿನ ಅಷ್ಟೇ, ಹ್ಮ್ ಹ್ಮ್ ಬಂಗಾರದ ತಯಾರು ಮಾಡಿದ ಆಯುಧಗಳು ಅಷ್ಟೇ. ಅವು ತಮ್ಮ ಕೆಲಸ ತಾವು ಮಾಡ್ತಾವ. ಹ್ಮ್ ಹ್ಮ್ ಇಲ್ಲಿ ಕಾಮ್ಯ ಕರ್ಮ ನಿಷ್ಕಾಮ್ಯ ಕರ್ಮಗಳಂತವು ಅಷ್ಟೇ, ಹ್ಮ್ ತಮ್ಮ ಕೆಲಸ ತಾವು ಮಾಡ್ತಾವ. ಹ್ಮ್ ಅವ್ರ ಕೆಲಸ ಏನಾದ್ರಿ ಅಂದ್ರೆ ಕರ್ಮಜನ್ಯ ಶರೀರ ಹ್ಮ್ ಹುಟ್ಟುವ ಕೆಲಸವನ್ನೇ ಮಾಡಿಸ್ತವೆ ವಿನಃ ಹ್ಮ್ ಮೋಕ್ಷಕ್ಕೆ ಕಾರಣವಾದವುಗಳು ಅವ. ಹ್ಮ್ ಆದ್ರಿಂದ ಕರ್ಮ ಜ್ಞಾನ ಕ್ರಮ ಸಮುಚ್ಚಯವಾದಿಯು ಹ್ಮ್ ನಿಜವಾಗಿಯೂ ಅರ್ಧ ಹುಚ್ಚನು. ಹ್ಮ್ ಈ ಕ್ರಮ ಸಮುಚ್ಚಯ ಅಂದ್ರೆ ಕರ್ಮ ಮಾಡಬೇಕು, ಕರ್ಮ ಮತ್ತು ಜ್ಞಾನ ಮಾಡಬೇಕು, ಉಪಾಸನೆ ಇರಬೇಕು, ಹ್ಮ್ ಎರಡೂ ಮಾಡ್ತಾ ಇರಬೇಕು. ಹ್ಮ್ ಆದ್ರೆ ಅಜ್ಞಾನಿ ಕರ್ಮ ಕಾಮ್ಯದಿಂದ ಮಾಡ್ತಾನ, ಹ್ಮ್ ಹ್ಮ್ ಜ್ಞಾನಿ ಜ್ಞಾನ ಆದ್ಮೇಲೆ ನಿಷ್ಕಾಮದಿಂದ ಕರ್ಮ ಮಾಡ್ತಾನ. ಹ್ಮ್ ಹ್ಮ್ ಅದಕ್ಕೆ ಜ್ಞಾನ ಆದ ಮೇಲೆ ಜ್ಞಾನಿ ಕರ್ಮವನ್ನ ಮಾಡಿದರೆ ಹ್ಮ್ ಹ್ಮ್ ಅದು ಯೋಗ್ಯ ಅಂತ ಕೆಲವು ಹೇಳಿದ್ರು ಕೂಡ ಹ್ಮ್ ಗ್ರಂಥಕರ್ತರು ಹಾಗೆ ಒಪ್ಪಲಿಕ್ಕೆ ಬರುವುದಿಲ್ಲ. ಹ್ಮ್ ಹ್ಮ್ ಜ್ಞಾನ ಅಂದ್ರೆ ಕರ್ಮ ಇರಬಾರದು, ಕರ್ಮ ಇದ್ದಲ್ಲಿ ಜ್ಞಾನ ಇರಬಾರದು. ಹ್ಮ್ ಹ್ಮ್ ಇವೆರಡು ಸಂಬಂಧ ಇರಬೇಕು ಅನ್ನುವ ಮಾತು ಅರ್ಧ ಹುಚ್ಚುತನ ಮಾತಂದ್ರು. ಹ್ಮ್ ಬಂಗಾರ ಬೇಡಿ ಕಬ್ಬಿಣ ಬೇಡಿ ಎರಡೂ ಒಂದೇ ಇದ್ದ ಮೇಲೆ ಹ್ಮ್ ಆ ಜ್ಞಾನಿಗಳಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಹ್ಮ್ ಹ್ಮ್ ಕರ್ಮದ ಅವಶ್ಯಕತೆ ಇಲ್ಲ ಅಂದ್ರೆ ನೋಡ್ರಿ, ಹ್ಮ್ ಅದಕ್ಕೆ ಫಲವನ್ನು ಇಚ್ಛಿಸಿ ಮಾಲ್ಪ ಕರ್ಮಗಳ ಬಿಟ್ಟು ಹ್ಮ್ ನಿರ್ಮಲದ ಅರಿವು ಬೆರೆತಿರುವ ಕರ್ಮಗಳನ್ನು ಆಚರಿಪದೊಳು ಇಂತೆಂದು ಹ್ಮ್ ಬಗೆಯುತ ಜನರು ಕೆಲರುಂಟು. ಅರ್ಥ ಮೂಢಾತ್ಮರು ಇವರು. ಹ್ಮ್ ಇವ್ರದ್ದು ಹೇಗೆ ಅಂದ್ರೆ ತಿಳಿಯೇ ಕಬ್ಬಿಣ ಬೇಡೆಗಳ ಬಿಟ್ಟು ಹ್ಮ್ ಥಳಥಳನೆ ಹೊಳೆವ ಬಂಗಾರದ ಬೇಡೆಗಳ ಧರಿಸಲು ಅವು. ಹ್ಮ್ ಮಿಸುನಿಂದ್ರ ಅಷ್ಟೇ, ಬಂಗಾರ ಅಂದ್ರಷ್ಟೇ. ಹ್ಮ್ ಥಳಥಳನೆ ಹೊಳೆವ ಮಿಸುನೆಯ ಬೇಡೆಗಳ ಧರಿಸಲು ಹ್ಮ್ ಅವು ಚರಣಗಳಿಗೆ ಬಂಧನವನ್ನು ಕೊಡದೆ ಹ್ಮ್ ಗಮನಕ್ಕೆ ಯೋಗ್ಯ ಎಂದು ಎನಿಸಿಕೊಳ್ಳುತ್ತಿದೆ. ಹ್ಮ್ ಇಲ್ರಿ ನನ್ನ ಮಗನಿಗೆ ಮೊದಲು ಬೇಡಿ ಹಾಕಿದ್ರು ಬಹಳ ಬಂದಾಗಿತ್ತು, ಹ್ಮ್ ಈಗ ಆ ಬೇಡಿ ಬಿಚ್ಚಾರ್ರಿ ಬಂಗಾರದವ್ ಹಾಕ್ಯಾರ ಅಂದ್ರೆ ಏನ್ ಅರ್ಥ ರೀ? ಹ್ಮ್ ಅವು ಬಿಟ್ಟಾರ, ಬಂಗಾರ ಹಾಕ್ಯಾರ ಹ್ಮ್ ಅಂದ್ರೆ ಬಂಧನದಿಂದ ಬಿಡುಗಡೆ ಆಗಿಲ್ಲ ಅಂತ ಅರ್ಥ. ಹ್ಮ್ ಹೌದು.
ಅದಕ್ಕೆ ಅವರೆಲ್ಲ ಮೊದಲು ಭಾರಿ ಮಾಡ್ತಿದ್ರಿ, ಹ್ಮ್ ನಂದು ನಾನು ಅದು ಇದು ಅಂತ ಎಲ್ಲ ಇತ್ರಿ. ಹ್ಮ್ ಈಗ ಬೇರೆ ರೀತಿಯಿಂದ ಅವರು ಅದೇ ಕೆಲಸ ಮಾಡ್ತಾರ್ರಿ. ಹ್ಮ್ ಮೊದ್ಲು ಬಹಳ ಪೂಜಾ ಪುನಸ್ಕಾರ ಹ್ಮ್ ಧ್ಯಾನ ಅವೆಲ್ಲ ಇದ್ದು ಅಂತ ಇಟ್ಟಾರಿ. ಹ್ಮ್ ಅದಕ್ಕೆ ಒಂದು ಮೆರುಗು ಕೊಟ್ಟು ಹ್ಮ್ ಬಹಳ ಶ್ರೇಷ್ಠ ಅಂತ ಅದನ್ನ ಉಪದೇಶ ಮಾಡ್ತಕ್ಕಂಥವ್ರು ಏನಿದ್ದಾರ ಹ್ಮ್ ಅವರೆಲ್ಲ ಅರ್ಧ ಮೂಢರು. ಹ್ಮ್ ಯಾಕಂದ್ರೆ ಒಂದು ಬಿಟ್ಟು ಒಂದು ಹಿಡಿಬೇಕಾಗ್ತದೆ. ಹ್ಮ್ ಈ ಒಂದು ಕೈಯಲ್ಲಿ ಒಂದು ಸಾಮಾನು ಹಿಡಿದ್ರೆ ಅಂತಿದ್ದಾರೆ, ಹ್ಮ್ ಅಂಗೈಯಲ್ಲಿ ಒಂದು ಸಾಮಾನು ಹಿಡಿದರೆ ಯಾವುದೋ ಗುಂಡನ ಹ್ಮ್ ಒಂದು ಗೋಲಾಕಾರದ ಒಂದು ಚೆಂಡನ್ನ ಒಂದು ಕೈಯಲ್ಲಿ ಹಿಡಿದ, ಹ್ಮ್ ಆ ಕೈಯಲ್ಲಿ ಇನ್ನೊಂದು ವಸ್ತುವನ್ನ ಹಿಡ್ಕೋ ತಮ್ಮ ಹಿಡಿಯೋ ಮಗು ಅಂತ ತಾಯಿ ಎಷ್ಟು ಸಲ ಹೇಳಿದ್ರು ಕೂಡ ಹಿಡಿಯಲು ಸಾಧ್ಯವೇ? ಹಿಡಿಯಕ್ ಬರಂಗಿಲ್ಲ. ಅದು ಯಾಕೆ ಹಿಡಿಯಕ್ ಬರಂಗಿಲ್ರಿ? ಮೊದಲೇ ಒಂದ್ ಹಿಡ್ಕೊಂಡಲ್ಲ ಈಗ ಅದು ಹಿಡಿದ ಮೇಲೆ ಅದ್ರದ್ದು ಕೈ ತುಂಬಿ ಹೋಗ್ಯದಂತ ಈಗ. ಆ ಸಮಯದಲ್ಲಿ ಇನ್ನೊಂದು ಹಿಡಿ ಅಂದ್ರೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಮಗುವಿನ ಕೈಯಲ್ಲಿ ಮೊದಲ ಇದ್ದಂತ ವಸ್ತುವನ್ನ ಬಿಡಿಸ್ಬೇಕು. ಬಿಟ್ಟಾಗ ಇನ್ನೊಂದು ವಸ್ತುವನ್ನ ಕೈಯಲ್ಲಿ ಕೊಡ್ಬೇಕಾಗ್ತದೆ. ಎರಡೂ ವಸ್ತುವನ್ನ ಹೆಂಗೆ ಒಂದೇ ಕಾಲದಲ್ಲಿ ಹೇಗೆ ಹಿಡಿಲಿಕ್ಕೆ ಸಾಧ್ಯ? ಒಂದೇ ಸಮಯದಲ್ಲಿ ಎರಡು ಹಿಡಿಲಿಕ್ಕೆ ಬರೋದಿಲ್ಲ. ಒಂದು ಬಿಟ್ಟಾಗಿ ಇನ್ನೊಂದು ಹಿಡಿಯಕ್ ಬರ್ತದೆ. ಇನ್ನೊಂದು ಹಿಡಿಲಿಕ್ಕೆ ಬೇಕಂದ್ರೆ ಒಂದು ಬಿಡಬೇಕಾಗ್ತದೆ. ಅದೇ ಪ್ರಕಾರವಾಗಿ ಕರ್ಮವನ್ನ ಮಾಡುವಾಗ ಜ್ಞಾನ ಬಿಡಬೇಕಾಗ್ತದೆ. ಯಾಕಂದ್ರೆ ನಾನು ಕರ್ಮ ಮಾಡವ್ ಇನ್ ಯಾರು ಅಂತ ತಿಳಿಲಾರ್ದ ಕರ್ಮ ಮಾಡೋಕ್ ಬರ್ತದ. ನಾನೇ ಪರಮಾತ್ಮ ಅಂತ ತಿಳ್ಕೊಂಡಾಗ ಕರ್ಮ ಯಾರಿಗೋಸ್ಕರ ಮಾಡ್ಬೇಕಂತೇಳಿ ಇಲ್ಲೊಂದು ಜಟಿಲವಾದ ಪ್ರಶ್ನೆ ಆದಲ್ರಿ, ಯಾರಿಗೋಸ್ಕರ ಮಾಡ್ಬೇಕು? ಆ ಕಾರಣದಿಂದ ಕರ್ಮ ಜ್ಞಾನಗಳ ಸಮುಚ್ಚಯ ವಾದಗಳನ್ನು ಕುರಿತು ಏನ್ ಹೇಳಿದ್ರಿ ಇಲ್ಲಿ? ಅರ್ಧ ಮೂಲ ಅಥವಾ ಅರೆ ಮುರುಳ. ಮತ್ತೆ ಕರ್ಮ ಜ್ಞಾನಗಳ ಎರಡು ಕೂಡಿದ್ದರೆ ಮುಕ್ತಿಯು ಪ್ರಾಪ್ತಿಯಾಗುತ್ತೆಂದು ಅರಿತು ಆಚರಿಸುವ ಜನರು ಅನೇಕ ಮಂದಿ ಯಾರು ನೋಡ್ರಿ. ಕರ್ಮ ಜ್ಞಾನಗಳು ಎರಡು ಕೂಡಿದ್ರೆ ಮುಕ್ತಿಯಪ್ಪ. ಇವರಿಗೆ ಮುಕ್ತಿಯು ಆಗದೆಂಬುದು. ಇವ್ರು ಏನ್ ಹೇಳಿದ್ರೆ ಮುಕ್ತಿಯು ಆಗದೆಂಬುದು. ಇವ್ರಿಗೆ ಮುಕ್ತಿ ಆಗದಲ್ರಿ. ಕಾರಣ ಇದು ನಮ್ಮ ಅಭಿಪ್ರಾಯ. ಇವರಿಗೆ ಮುಕ್ತಿ ಆಗುವುದಿಲ್ಲವೆಂದ ಮೇಲೆ ಮತ್ತೆ ಇವ್ರಿಗೆ ಏನು ಫಲ? ಜ್ಞಾನ ಮತ್ತು ಕರ್ಮಗಳ ಎರಡನ್ನ ಆಚರಣೆ ಮಾಡೋರಿಗೆ ಮುಕ್ತಿ ಆಗೋದಿಲ್ಲ. ಮುಕ್ತಿ ಆಗೋದಿಲ್ಲ ಅಂದ್ರೆ ಮುಕ್ತಿಯ ಫಲ ಆಗದಿದ್ದರೆ ಇವರಿಗೆ ಯಾವ ಫಲ ಆಗುತ್ತದೆ? ಇವ್ರು ಏನ್ ಫಲ ಹೇಳ್ಬೇಕ್ರಿ ಎಂಬ ಪ್ರಶ್ನೆಗೆ ಬಹಳ ಗಂಭೀರವಾಗಿ ಹೇಳ್ತಾರೆ. ಇವರು ಉಭಯ ಭ್ರಷ್ಟರು. ಉಭಯ ಭ್ರಷ್ಟರು ಅಂದ್ರೆ ಎರಡನ್ನೂ ಕಳ್ಕೊಂಡವ್ರಂತೆ. ಕರ್ಮವನ್ನ ಮಾಡಿ ಭೋಗವನ್ನು ಪಡಿಲಿಲ್ಲ, ಜ್ಞಾನವನ್ನ ನಂಬಿ ಮುಕ್ತಿಯನ್ನು ಪಡಿಲಿಲ್ಲ. ಜ್ಞಾನ ಮತ್ತು ಕರ್ಮ ಎರಡನ್ನ ಮಾಡಿ ಎರಡನ್ನ ಕಳ್ಕೊಂಡ್ರಂತೆ. ಪೂರ್ಣ ಕರ್ಮ ಮಾಡಿ ಭೋಗವನ್ನು ಪಡ್ಲಿಲ್ಲ, ಲೋಕವನ್ನು ಪಡ್ಲಿಲ್ಲ. ಪೂರ್ಣ ಜ್ಞಾನಿಗಳಾಗಿ ಮುಕ್ತಿಯನ್ನು ಪಡಿಲಿಲ್ಲ.
ಹ್ಮ್ ಅಂದ್ರೆ ಇವರು ಉಭಯ ಭ್ರಷ್ಟರು. ಹ್ಮ್ ಹ್ಮ್ ಪರಬ್ರಹ್ಮನ ಜ್ಞಾನವನ್ನು ಪಡ್ಕೊಂಡು ಮುಕ್ತರು ಆಗ್ಲಿಲ್ಲ, ಹ್ಮ್ ಅಜ್ಞಾನಿಗಳಂತ ವರ್ತನ ಮಾಡಿ ಈ ಕಡೆ ಭಕ್ತರು ಆಗ್ಲಿಲ್ಲ. ಹ್ಮ್ ಈ ಕಾರಣ ಹೇಗೆ ಅಂದ್ರೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರ. ಹ್ಮ್ ಹ್ಮ್ ಜ್ಞಾನ ಕರ್ಮ ಎರಡು ಭ್ರಷ್ಟ, ಉಭಯ ಭ್ರಷ್ಟ ಅಂದ್ರೆ ಎರಡರಿಂದ ಭ್ರಷ್ಟತೆ ಅಂತವ್. ಹ್ಮ್ ಹ್ಮ್ ಎರಡರಿಂದ ಲಾಭವನ್ನು ಕಳ್ಕೊಂತಾರೆ, ಹ್ಮ್ ಎರಡರ ಲಾಭವನ್ನು ಕೆಳೆದು ಎರಡರಿಂದ ನಷ್ಟವನ್ನ ಅಥವಾ ದುಃಖವನ್ನ ಹ್ಮ್ ಅನುಭವಿಸುವರೆ ವಿನಃ ಹ್ಮ್ ಅಂತವರಿಗೆ ಭ್ರಷ್ಟ ಅಂತ. ಹ್ಮ್ ಅದಕ್ಕೆ ಶ್ಲೋಕದಲ್ಲಿ ಹ್ಮ್ ಕೆಲವೊಂದು ದೃಷ್ಟಾಂತಗಳನ್ನ ಬಹಳ ಸೌಮ್ಯವಾಗಿ ಬರ್ದಾರ. ಹ್ಮ್ ಅದನ್ನು ಕೂಡ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ಹ್ಮ್ ಗ್ರಂಥಗಳಲ್ಲಿ ನೀವು ಓದಿಕೇರಿ, ಆ ಪ್ರಶ್ನೆ ಬೇರೆ. ಹ್ಮ್ ಹ್ಮ್ ಇಲ್ಲಿ ಹ್ಮ್ ಕುಲಟ ಕಾಮ ಕೃಪ ಸಂಚಿನ್ನ ಭವತಿ ಯಥಾ ವಿಟ ಶಿಶುಗತಿ ಖಿನ್ನ ಹ್ಮ್ ಕರ್ಮ ಜ್ಞಾನ ಅದ್ವಯ ಕೃತ ನಿಷ್ಠಃ ಹ್ಮ್ ಹ್ಮ್ ಪಾತಿತ್ಯಾತ್ ಉಭಯ ಭ್ರಷ್ಟಂ ಅಂದ್ರವ್ರು. ಹ್ಮ್ ಅಂದ್ರೆ ಹ್ಮ್ ಕುಲಟ ಹ್ಮ್ ಕಾಮ ಕೃಪ ಸಂಚಿನ್ನ ಭವತಿ ಯಥಾ ಹ್ಮ್ ವಿಟ ಶಿಶುಗತಿ ಖಿನ್ನ ಕರ್ಮಜ್ಞಾನ ದೈವ ಕೃತನಿಷ್ಠ ಪಾತಿತ್ಯಾತಿ ಉಭಯ ಭ್ರಷ್ಟ ಹ್ಮ್ ಅಂದರೆ ಹ್ಮ್ ಕಾಮ ಕುಲಟ ಕಾಮ ಅಂತ ಬರದಾರ ಇಲ್ಲಿ. ಹ್ಮ್ ಅಂದ್ರೆ ಹ್ಮ್ ಸ್ವರ್ಗ ಇಚ್ಛೆ ಅಂತ ಬರೋದು. ಸೂಕ್ಷ್ಮ ಅಂದ್ರೆ ಹ್ಮ್ ಒಬ್ಬ ಜಾಣಿಯಾದ ಸ್ತ್ರೀ ಅಂತ. ಹ್ಮ್ ಒಬ್ಬ ಸ್ತ್ರೀ ಹ್ಮ್ ಆಕೆ ಒಂದು ಮಗು ಇತ್ತು. ಹ್ಮ್ ಆ ಮಗುವಿಗೆ ಹ್ಮ್ ಹಾಲನ್ನ ಕುಡಿಸ್ಬೇಕಾಗ್ಯದ. ಹ್ಮ್ ಹಾಲನ್ನ ಕುಡಿಸುವಂತ ಇಚ್ಛೆ ಹ್ಮ್ ಈ ಕಡೆ ಕಾಮವನ್ನ ತೀರಿಸಿಕೊಳ್ಳಬೇಕೆಂಬ ಅಪೇಕ್ಷೆ. ಈ ಎರಡು ಒದಗಿದಾಗ ಆಕೆ ಎರಡರ ಇಚ್ಛೆ ಇದ್ದಾಗ ಆ ವಿಟ ಪುರುಷನ ಕಾಮ ದಹದಿಂದ ಆ ಸುಖವನ್ನು ಪಡೆಯಲಿಲ್ಲ, ತನ್ನ ಮಗುವಿಗೆ ಹೆದೆಯ ಹಾಲನ್ನು ಉಣಿಸಿ ಆನಂದವೂ ಪಡಲಿಲ್ಲ. ಅರ್ಥ ಆಯ್ತಲ್ರಿ? ಏಕಕಾಲದಲ್ಲಿ ಆಕೆ ಅಂಥ ಉಭಯ ಭ್ರಷ್ಟತೆ ಅಂತ, ಉಭಯ ಭ್ರಷ್ಟತೆ ಕಾರಣ ಇಲ್ಲಿ ಮುಂದ ಶ್ಲೋಕದಲ್ಲಿ ಹೇಳ್ಯಾರ, ನಿಮ್ಗೆ ನೋಡ್ತಿದ್ದಾರೆ ಅವತಾರಕ್ಕೆ. ಕರ್ಮ ಮತ್ತು ಜ್ಞಾನ ಇವೆರಡಕ್ಕೆ ಸಮುಚ್ಚಯವಾಗುವುದಿಲ್ಲ, ಇವೆರಡು ಸಮ ಅಲ್ಲವೇ ಅಲ್ಲ. ಬೆಂಡು ಮತ್ತು ಗುಂಡು ಹೇಗೆ ಸಮ ಅಲ್ಲವು. ಬೆಂಡಿಗೆ ತೇಲಿಸುವಂತ ಧರ್ಮ ಅದ, ಗುಂಡಿಗೆ ಮುಳುಗಿಸುವಂತ ಧರ್ಮ ಅದ. ಗುಂಡಿಗೆ ಮುಳುಗಿಸುವ ಶಕ್ತಿ ಅದ, ಬೆಂಡಿಗೆ ತೇಲಿಸುವ ಶಕ್ತಿ ಅದ ನೋಡ್ರಿ. ಅದರಂತೆ ಕರ್ಮಕ್ಕೆ ಹುಟ್ಟಿಸುವ ಶಕ್ತಿ ಅದ, ಬಂಧನ ಹುಟ್ಟುವ. ಆದರೆ ಹುಟ್ಟಿನಿಂದ ಬಿಡುಗಡೆಯಾಗುವಂತ ಶಕ್ತಿ ಜ್ಞಾನಕ್ಕಾದ. ಮತ್ತೆ ಎರಡು ಸಮಯ ಹೆಂಗಾತವ? ಒಂದೇ ಸಲ ಸುಮ್ನೆ ಬೇಡ. ನೀವೆಲ್ಲೇನ ನದಿ ಪದಿ ಇದ್ದಲ್ಲಿ ಹೋಗಿ ಒಂದ್ ಕಲ್ಲನ್ನ ಹೋಗಿರಿ, ಒಂದಿಷ್ಟು ಬೆಂಡನ್ನ ನೀರ್ನಾಗ ಹಾಕ್ರಿ, ಬೆಂಡು ತೇಲ್ತಾ ಇರ್ತದ, ಕಲ್ಲು ಮುಳಿಕೆ ಅಂತ ಹೋಗಿ ಬಿಡ್ತದ. ಮತ್ತೆ ಎರಡರಲ್ಲಿ ಸಮಶಕ್ತಿ ಅದನ್ನು ಇಲ್ಲ ಅಂತ ಅರ್ಥ. ಇಲ್ಲ.
ಅವೆರಡರಲ್ಲಿ ನಿಷ್ಠೆಯುಳ್ಳವನು ಉಭಯ ಭ್ರಷ್ಟನಾಗುತ್ತಾನೆ. ಕಾರಣ ಗ್ರಂಥಕರ್ತರು ಜಾರ ಸ್ತ್ರೀಯಳ ಉಪಮಾನವಿನತ್ತು ಸ್ಪಷ್ಟಪಡಿಸಿ, ಜಾರ ಸ್ತ್ರೀಯಳು ತನ್ನ ಕೂಸಿಗೆ ಹಾಲನ್ನು ಉಣಿಸಬೇಕೆಂಬ ಮಮತೆ, ತನ್ನ ಇಚ್ಛಿತ ಪುರುಷನಲ್ಲಿ ಕ್ರೀಡಿಸಬೇಕೆಂಬ ಆತುರತೆ ಒಂದೇ ಸಮಯದಲ್ಲಿ ಉಂಟಾದಾಗ ಆ ಸ್ತ್ರೀಯಳಿಗೆ ಉಂಟಾಗುವ ವ್ಯಥೆಯು ಹೇಳಲವಲ್ಲ, ಅಷ್ಟು ದುಃಖ ಆಗ್ತದೆ. ಕೂಸಿಗೆ ಹಾಲನ್ನು ಉಣಿಸಬೇಕಂದ್ರೆ ವಿಠಲನೊಡನೆ ಕ್ರೀಡಿಸುವುದನ್ನು ಬಿಡಬೇಕು. ಈ ರೀತಿ ಎರಡೂ ಕಾರ್ಯಗಳನ್ನ ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸಿದರೆ ಅವೆರಡರಿಂದಲೂ ಭ್ರಷ್ಟಳಾಗುವುದು ನಿಜ. ಹೇಗೋ ಹಾಗೆ ಕರ್ಮ ಜ್ಞಾನಗಳೆರಡು ಒಂದೇ ಸಮಯದಲ್ಲಿ ಒಬ್ಬನಲ್ಲಿ ನೆಲೆಗೊಳ್ಳುವುದಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಕರ್ಮ ಜ್ಞಾನ ಇರ್ಲಿಕ್ಕೆ ಬರುವುದಿಲ್ಲ ಅಂತ. ಕಾರಣ ಅವುಗಳನ್ನ ನೆಲೆಗೊಳಿಸಲು ಪ್ರಯತ್ನಿಸುವುದಾದರೆ ಜ್ಞಾನ ಕರ್ಮಗಳಿಂದ ಉಂಟಾಗುವ ಫಲದಲ್ಲಿಯೂ ಭ್ರಷ್ಟನಾಗ್ತಾನೆ. ಕರ್ಮಕ್ಕೆ ಏನ್ ಫಲ ಆದ್ರಿ ಅಂದ್ರೆ, ಜ್ಞಾನದ ಫಲ ಏನು ಅಂದ್ರೆ ನಮ್ಮನ್ನ ಹುಟ್ಟಲಾರ್ದಂಗ್ ಮಾಡೋದು, ಭವ ಬಂಧನದಿಂದ ಬಿಡುಗಡೆ ಮಾಡುವುದು, ಅಥವಾ ಜನನ ಮರಣವನ್ನ ಕಳೆಯುವಂತ ಸಾಮರ್ಥ್ಯ ಜ್ಞಾನದಲ್ಲಿ ಆಗ. ಆದರೆ ಯಾಕ ಈ ಕರ್ಮದಲ್ಲಿ ಏನಾದಂದ್ರೆ, ಕರ್ಮದಲ್ಲಿ ಉತ್ಪಾದ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರಗಳೆಂಬ 4 ಫಲಗಳು. ಇವು 4 ಫಲ ಅವ. ಅಂದರೆ ಕರ್ಮ ಫಲ ಚತುಷ್ಟಯ ಅಂತಾನೆ ಕರೀತಾರೆ. ಜ್ಞಾನ ಫಲದ ಚತುಷ್ಟಯಗಳಿಗೂ ಸಂಬಂಧವೇ ಇರುವುದಿಲ್ಲ. ಜ್ಞಾನದ ಫಲಗಳೇ ಬೇರೆ, ಕರ್ಮದ ಫಲಗಳೇ ಬೇರೆ. ಅಂದರೆ ಅವೆರಡು ಫಲಗಳು ಕೈ ಸೇರುವುದಿಲ್ಲ. ಕರ್ಮದ ಫಲನೂ ನಮಗಾಗೋದಿಲ್ಲ, ಜ್ಞಾನದ ಫಲಗನೂ ಆಗೋದಿಲ್ಲ. ಕಾರಣ ಇಲ್ಲಿ ಉತ್ಪಾದ್ಯಾದಿ ಕರ್ಮಫಲ ಚತುಷ್ಟಯಗಳನ್ನು ದುಃಖಾಪ ಸರ್ಪಾದಿ ಜ್ಞಾನ ಫಲ ಚತುಷ್ಟಯಗಳನ್ನು ವಿಮರ್ಶಿಸುವುದು ಗ್ರಂಥ ಬಹಳ ಭೀತಿಯಿಂದ ಬಿಟ್ಟಿರ್ತವೆ. ವಿಮರ್ಶೆ ಮಾಡಕ ಬಹಳ ದೊಡ್ಡದಾಗತ್ತಂತೆ ಬಿಟ್ಟಿವಂದ್ರ ಅವ್ರ. ಇದರ ಅಪೇಕ್ಷೆ ಬಾಳಿದ್ದವರು ಅವರೇ ಬರೆದರು. ಶ್ರೀಮನ್ ನಿಜಗುಣರ ವಿವೇಕ ಚಿಂತಾಮಣಿ ಎಂಬ ಗ್ರಂಥದಲ್ಲಿ ನೋಡಿಕೊಳ್ಳತಕ್ಕದ್ದು, ಕರ್ಮ ಮತ್ತು ಜ್ಞಾನ ಇವೆರಡು ಫಲಗಳು ಒಂದೇ ಸ್ಥಾನದಲ್ಲಿ ಸೇರದೆ ಇರುವುದರಿಂದ ಇಲ್ಲಿ ಸುಗಮ ಜ್ಞಾನ ಸಮಸಮುಚ್ಚಯವಾದಿಗಳು ಆ ಎರಡು ಫಲಗಳನ್ನ ಹೊಂದದೆ ಪತಿತನಾಗುತ್ತಾರೆ. ಅವರು ಈ ಫಲನು ಕಳ್ಕಂತಾರ, ಆ ಫಲನು ಕಳ್ಕಂತಾರ. ಕಾರಣ ಏನಂದ್ರೆ ಆತುರದಿಂದ ಒಬ್ಬ ವ್ಯಕ್ತಿ ಒಂದು ಉದ್ಯೋಗ ಮಾಡ್ತಾನಂದ್ರ ಒಬ್ಬ ಸರ್ಕಾರಿ ಉದ್ಯೋಗ ಮಾಡುವವನು ಒಂದೇ ಉದ್ಯೋಗವನ್ನ ನಿರ್ವಹಿಸಬೇಕೆ ವಿನಃ ಒಂದೇ ಸಮಯದಲ್ಲಿ ಎರಡು ಕಡೆ ಕೆಲಸವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅವನು ಕಾಶಿಗೆಲ್ಲಿ ಹೋಗಿ ಮಾಡಕ್ ಬರ್ತದನ್ರಿ? ಕಾಶಿಯಲ್ಲಿ ಮಾಡೋನು ಸರ್ಕಾರದಲ್ಲಿ ಮಾಡಕ್ ಬರಂಗಿಲ್ಲ. ಸರ್ಕಾರದಲ್ಲಿ ಉದ್ಯೋಗ ಮಾಡೋನು ಕಾಶಿಯಲ್ಲಿ ಮಾಡಕ್ ಅವಕಾಶ ಇಲ್ಲ.
ಎರಡು ಕಡೆ ಮಾಡ್ತಾನ್ರಿ ಅಂದ್ರೆ ಎರಡು ಉಭಯ ಭ್ರಷ್ಟತೆ. ಒಂದು ದಿನ ಅವನ ಕೊನೆಗೆ ಫಲ ಏನಂದ್ರೆ ಸರ್ಕಾರದ ಸೌಲಭ್ಯನೂ ಸಿಗಲಿಲ್ಲ, ಖಾಸಗಿಯವರ ಸೌಲಭ್ಯನೂ ಸಿಗಲಿಲ್ಲ. ಹೌದಲ್ರಿ? ಎರಡು ಕಡೆಯಿಂದ ಭ್ರಷ್ಟತೆ ಆಗ್ತಾನಂತ, ಅವನು ಹಾಳಾಗ್ತಾನ. ಹೌದು. ಆ ಕಾರಣದಿಂದ ಇಲ್ಲಿ ಕರ್ಮ ಮತ್ತು ಜ್ಞಾನ ಇವು ಎರಡು ಫಲಗಳು ಒಂದೇ ಸ್ಥಾನದಲ್ಲಿ ಸೇರದೆ, ಮೊದಲೇ ಹೇಳಿ ಕರ್ಮ ಅಂದ್ರೆ ಕತ್ತಲು, ಜ್ಞಾನ ಅಂದ್ರೆ ಬೆಳಕು. ಇವು ಎರಡೂ ಒಂದೇ ಕಡೆ ಸೇರುವುದಿಲ್ಲ. ಆದ್ದರಿಂದ ಆ ವಾದಿಯು ಅರ್ಧ ಮೂಢರು. ಯಾವುದೇ ಕರ್ಮ ಸಮುಚ್ಚಯವಾದಗಳಂತ ಹೇಳ್ಯಾರಲ್ಲ ಸೂತ್ರದಲ್ಲಿ, ಅರ್ಧ ಮೂಢರು. ಕಾರಣ ಗ್ರಂಥಕರ್ತರ ಹೇಳಿಕೆಯು ಯಥಾರ್ಥವಾದದ್ದು, ಸತ್ಯವಾದದ್ದು. ಒಬ್ಬ ಪುರುಷನು ಕರ್ಮ ನಿಷ್ಠನಾಗಿರಬಹುದು, ಇಲ್ಲವೇ ಜ್ಞಾನ ನಿಷ್ಠನಾಗಿರಬಹುದು. ಜಗತ್ತಿನಲ್ಲಿ ಉಂಟು. ಒಬ್ಬನು ಕರ್ಮದಲ್ಲೇ ನಿಷ್ಠೆಯನ್ನಿಟ್ಟನ, ಆ ಪ್ರಶ್ನೆ ಬೇರೆ. ಇನ್ನೊಬ್ಬ ಜ್ಞಾನದಲ್ಲಿ ನಿಷ್ಠೆಯನ್ನು ಇಟ್ಟಿದ್ದಾರೆ, ಆ ಪ್ರಶ್ನೆ ಬೇರೆ. ಒಪ್ಪೋಣ ಅದನ್ನ. ಆದರೆ ಕೆಲವರು ಒಬ್ಬನಲ್ಲಿಯೇ ಆ ಎರಡು ನಿಷ್ಠೆಗಳು ಅಳವಡುವುದಲ್ಲ. ಒಬ್ಬನಲ್ಲೇ ಎರಡು ಕಡೆ ನಿಷ್ಠೆ ಇರಕ್ ಬರಂಗಿಲ್ರಿ. ಕೂಸಿನ ಮೇಲೆ ಪ್ರೇಮನಾದ, ವಿಟ ಪುರುಷನ ಮೇಲೆ ಆಪೇಕ್ಷ ಆದಂದ್ರೆ, ಕೂಸಿನಲ್ಲಿ ಪ್ರೇಮ ಇದ್ರೆ ವಿಟ ಪುರುಷನನ್ನ ಬಿಡಬೇಕು. ವಿಟ ಪುರುಷನ ಮೇಲೆ ಪ್ರೇಮ ಇತ್ತಂದ್ರೆ ಕೂಸಿನ ಬಿಡಬೇಕು ಅಷ್ಟೆ. ಎರಡೂ ಪಡಿಬೇಕಂದ್ರೆ ಉಭಯ ಭ್ರಷ್ಟಳು. ಆ ಸ್ತ್ರೀ ಉಭಯ ಭ್ರಷ್ಟಳು. ಅದರಂತೆ ಇಲ್ಲಿಯೂ ಕೂಡ ಒಬ್ಬನಲ್ಲಿಯೇ ಎರಡು ನಿಷ್ಠೆಗಳು ಅಳವಡುವುದಿಲ್ಲ, ಕೂಡುವುದಿಲ್ಲ. ಹೇಗೆ ಅಂದ್ರೆ, ಕೆಲವರು ಒಂದು ಪಕ್ಷಿಗೆ ಎರಡು ರೆಕ್ಕೆಗಳು ಇರುವುದರಿಂದ ಆಕಾಶದಲ್ಲಿ ನಿರಾಯಸವಾಗಿ ಗಮನಿಸುವಂತೆ, ಮತ್ತೆ ಒಬ್ಬನಲ್ಲಿ ಕರ್ಮ ಜ್ಞಾನ ಎರಡರೂ ಇದ್ದರೆ ಮೋಕ್ಷ ಸುಖವನ್ನು ಆಯಾಸವಾಗಿ ಅನುಭವಿಸಲು ಬರುತ್ತದೆ ಎಂದು ಹೇಳುವರುಂಟು. ಇದಕ್ಕೆ ಹೇಳೋರು ನಾರ್ರಿ ಸಮಸಮುಚ್ಚಯವಾದಿಗಳು. ಇಲ್ರಿ ಮೋಕ್ಷ ಅನ್ನುವಂಥದ್ದು ಬಹಳ ಕಷ್ಟ. ಅದು ಆಕಾಶದ ಮೇಲೆ ಹೋಗ್ತಕ್ಕಂತ ಮಾರ್ಗ. ಸಾಮಾನ್ಯ ಒಂದು ಪಕ್ಷಿ ಆಕಾಶದಲ್ಲಿ ಹಾರಾಡಿ ಹಾರಾಡಿ ಆಯಾಸದಿಂದ ಮತ್ತೆ ಬರಬೇಕಾಗಿತ್ತು, ಅಥವಾ ಆಯಾಸವಿಲ್ಲದೆ ಆಕಾಶದಲ್ಲಿ ಹಾರಬೇಕಾಗಿದ್ರೆ ಅದಕ್ಕೆ ಎರಡು ರೆಕ್ಕೆಗಳಿದ್ದಾಗ ಮಾತ್ರ ಯಾವ ಆಯಾಸ ತೊಂದರೆ ಆಗೋದಿಲ್ಲ. ಒಂದೇ ರೆಕ್ಕೆಯಿಂದ ಅದು ಹಾರಲಿಕ್ಕೆ ಆಯಾಸ ಆಗ್ತದ ಮತ್ತು ದುಃಖ ಆಗ್ತದೆ. ಅದರಂತೆ ಬರೇ ಜ್ಞಾನ ಒಂದಿತ್ತು, ಅದು ಕಷ್ಟ. ಕರ್ಮ ಒಂದೇ ಇತ್ತು, ಅದು ಕಷ್ಟ. ಒಂದು ಹಕ್ಕಿಗೆ ಎರಡು ರೆಕ್ಕೆ ಹೇಗೆ ಆಯಾಸವಿಲ್ಲದಂತೆ ಆಕಾಶದ ಸಂಚಾರ ಮಾಡ್ತಾವೋ, ಅದರಂತೆ ಮೋಕ್ಷ ಆಪೇಕ್ಷೆಗಾಗಲಿ ಅಥವಾ ಮೋಕ್ಷವನ್ನ ಸಾಧಿಸಿದಂತ ಜ್ಞಾನಿಗಾಗಲಿ ಬರೇ ಜ್ಞಾನ ಇದ್ರೆ ಸಾಲದು, ಬರೇ ಕರ್ಮ ಇದ್ರೆ ಸಾಲದು. ಪಕ್ಷಿಗೆ ಎರಡು ರೆಕ್ಕೆಗಳಿದ್ದಂತೆ ಜ್ಞಾನಿಗೆ ಕರ್ಮ ಮತ್ತು ಜ್ಞಾನ ಇರ್ಬೇಕು ಅಂತ ಅಂತಾರ. ಅವ್ರು ಹೇಳ್ತಾರ ನೋಡ್ರಿ,
ಹ್ಮ್ ಅವಾಗ ನಮ್ಗ ಅನಿಸ್ತದ ಹೌದಲ್ಲ ಸತ್ಯವಾದ ಮಾತಂತ. ಹ್ಮ್ ಹ್ಮ್ ಅಲ್ಲೇ ಆಚಾರ ಇರ್ಬೇಕು, ವಿಚಾರ ಇರ್ಬೇಕು, ಕರ್ಮ ಮಾಡ್ಬೇಕು. ಹ್ಮ್ ಹ್ಮ್ ಅಂದ್ರೆ ಜ್ಞಾನ ಆದ್ಮೇಲೆ ಎಲ್ಲಾ ಕರ್ಮ ಬಿಟ್ರೆ ಹೆಂಗ ಹ್ಮ್ ಹ್ಮ್ ಅನ್ನುವಂತ ಭಯದ ವಾಕ್ಯವನ್ನ ಹೇಳುವಂತ ಅರ್ಧ ಮೂಢರು ಕೂಡ ಜಗತ್ತಿನಲ್ಲಿ ಉಂಟು. ಹ್ಮ್ ಹ್ಮ್ ಈ ಅರ್ಧ ಮೂಢರು ಅಂತ ನಾವ್ ಹೇಳಕತ್ತಿಲ್ಲ, ಶ್ರುತಿಗಳೇ ಹೇಳ್ತಾವ. ಹ್ಮ್ ಹೌದು. ಕಾರಣ ಹ್ಮ್ ಹ್ಮ್ ಅವ್ರು ಹೇಳಿದಾಗ ಹ್ಮ್ ಹ್ಮ್ ಅದು ಮಾತು ಒಪ್ಪಬಹುದು, ಹ್ಮ್ ಆಶ್ಚರ್ಯ ಆದ್ರೂ ಕೂಡ ಒಪ್ಪತಕ್ಕಂತ ಮಾತು. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಹ್ಮ್ ಎರಡೂ ರೆಕ್ಕೆಗಳಲ್ಲಿ ಹಾರುವಂತಹ ಸಮಾನ ಧರ್ಮಗಳಿವೆ. ಹ್ಮ್ ಹ್ಮ್ ಆ ಪಕ್ಷಿಯ ರೆಕ್ಕೆಗಳಲ್ಲಿ ಸಮಾನ ಧರ್ಮ ನೋಡ್ರಿ. ಹ್ಮ್ ಸಮಾನ ಅಂದ್ರೆ ಒಂದು ಹೆಚ್ಚು ಇಲ್ಲ, ಒಂದು ಕಡಿಮೆ ಇಲ್ಲ. ಹ್ಮ್ ಹ್ಮ್ ಆ ರೆಕ್ಕೆಗಳಲ್ಲಿ ಇರುವಂತ ಧರ್ಮ ಏನಂದ್ರೆ ಹ್ಮ್ ಹ್ಮ್ ಮೇಲಕ್ಕೆ ತೆಗೆದುಕೊಂಡು ಹೋಗುವುದೇ ಅದರ ಧರ್ಮ, ಹ್ಮ್ ಹ್ಮ್ ಕೆಳಗು ತೆಗೆದು ಬರೋದಕ್ಕೂ ಧರ್ಮ. ಹ್ಮ್ ಹ್ಮ್ ಒಂದು ರೆಕ್ಕೆ ಬಿಚ್ಚಿದು ಅಂದ್ರೆ ಆಕಾಶಕ್ಕೆ ಏರ್ತಾ ಹೋಗ್ತಾವ, ಹ್ಮ್ ಆ ರೆಕ್ಕೆ ಮುಚ್ಚುತ್ತಾ ಬಂದಂಗೆಲ್ಲ ಕೆಳಗೆ ಇರ್ತಾವ. ಹ್ಮ್ ಹೌದು. ಪಕ್ಷಿಗಳನ್ನ ನೋಡ್ರಿ ಬೇಕಿದ್ರೆ, ಹ್ಮ್ ಹ್ಮ್ ಆಕಾಶಕ್ಕೆ ಹಾರಬೇಕಂದಾಗ ಆ ರೆಕ್ಕೆ ಅಗಲ ಆಗ್ತಾವ, ಹ್ಮ್ ಬಿಚ್ಚುತ್ತವ ರೆಕ್ಕೆಯನ್ನ, ಹ್ಮ್ ಮತ್ತೆ ಭೂಮಿಗೆ ಬರ್ಬೇಕಾದ್ರೆ ಮುಚ್ಚುತ್ತಾವ. ಹ್ಮ್ ಹ್ಮ್ ಆದರೆ ಹ್ಮ್ ಇಲ್ಲಿ ಸಮಾನ ಧರ್ಮ ಇಲ್ಲ. ಹ್ಮ್ ಹ್ಮ್ ಎಲ್ಲಿ ಸಮಾನ ಧರ್ಮ ಅಂದ್ರೆ ಹ್ಮ್ ಹ್ಮ್ ಕರ್ಮದಲ್ಲಿ ಇರುವಂತ ಧರ್ಮ ಜ್ಞಾನದಲ್ಲಿಲ್ಲ, ಹ್ಮ್ ಹ್ಮ್ ಜ್ಞಾನದಲ್ಲಿ ಇರುವಂತ ಧರ್ಮ ಹ್ಮ್ ಹ್ಮ್ ಕರ್ಮದಲ್ಲಿಲ್ಲ. ಹ್ಮ್ ಹ್ಮ್ ಕಾರಣ ಹ್ಮ್ ಈ ಎರಡರ ಧರ್ಮ ಸಮಾನ ಇಲ್ಲಿ. ಹ್ಮ್ ಹ್ಮ್ ಪಕ್ಷಿಗಳ ರೆಕ್ಕೆಗಳೇ ಸಮಾನತ್ವ ಅದ, ಹ್ಮ್ ಹ್ಮ್ ಆದರೆ ಕರ್ಮ ಜ್ಞಾನಗಳಲ್ಲಿ ಸಮಾನ ಧರ್ಮಗಳೆಲ್ಲ ವಿರುದ್ಧವಾದ ಧರ್ಮ ಅವ. ಹ್ಮ್ ಹ್ಮ್ ಅಂದ್ರೆ ಸಮಾನ ಫಲಗಳಿಲ್ಲ ಇಲ್ಲಿ. ಹ್ಮ್ ಕರ್ಮದಲ್ಲಿ ಹುಟ್ಟಿಸುವುದೇ ಅದರ ಫಲ, ಹ್ಮ್ ಹ್ಮ್ ಜ್ಞಾನದಲ್ಲಿ ಹುಟ್ಟಿಸದೇ ಇರುವುದೇ ಫಲ. ಹ್ಮ್ ಹ್ಮ್ ಅಂದಾಗ ಹ್ಮ್ ಹ್ಮ್ ಪರಮಾತ್ಮನು ಹ್ಮ್ ಹ್ಮ್ ಬೇರೆಯಾಗಿದ್ದಾನೆ ಎಂಬ ತಿಳುವಳಿಕೆಯಲ್ಲಿ ಕರ್ಮವು ಆಚರಿಸುತ್ತಾರೆ. ಹ್ಮ್ ಹ್ಮ್ ಆ ಪರಮಾತ್ಮನೇ ನಾನೇ ಇದ್ದೇನೆಂಬ ತಿಳುವಳಿಕೆಯೇ ಜ್ಞಾನವಾಗಿರ್ತದೆ. ಹ್ಮ್ ಹ್ಮ್ ಜ್ಞಾನ ಅಂದ್ರೆ ಏನ್ರಿ? ತಿಳುವಳಿಕೆಯೇ ಜ್ಞಾನ, ಹ್ಮ್ ಹ್ಮ್ ಅರಿವೇ ಜ್ಞಾನ. ಹ್ಮ್ ಹ್ಮ್ ಅಂದ ಮೇಲೆ ಹ್ಮ್ ಆ ಕರ್ಮ ಜ್ಞಾನಗಳು ಏಕ ಅಧಿಕಾರದಲ್ಲಿ ಕೂಡುವುದಿಲ್ಲ. ಹ್ಮ್ ಹ್ಮ್ ಒಂದು ಪಕ್ಷಿಯಲ್ಲಿ ಹ್ಮ್ ಮೇಲಕ್ಕೆ ತೆಗೆದುಕೊಂಡು ಹೋಗುವಂತ ಹಾರುವಂತ ರೆಕ್ಕೆ ಬೇರೆ, ಹ್ಮ್ ಹ್ಮ್ ಕೆಳಗೆ ಬರುವಂತ ರೆಕ್ಕೆ ಬೇರೆ ಇಲ್ಲ. ಹ್ಮ್ ಹ್ಮ್ ಆ ಎರಡು ರೆಕ್ಕೆಗಳು ಮೇಲೆ ಹೋಗ್ಬೇಕಂದಾಗ ಎರಡು ಸಹಾಯ ಮಾಡ್ತಾವ, ಹ್ಮ್ ಕೆಳಗೆ ಬರ್ಬೇಕಂದ್ರೆ ಎರಡು ಸಹಾಯ ಮಾಡ್ತಾವ. ಹ್ಮ್ ಆದರೆ ಹುಟ್ಟಬೇಕಂದ್ರೆ ಕರ್ಮ ಸಾಧನ ಅದ, ಮುಕ್ತಿ ಬೇಕಂದ್ರೆ ಜ್ಞಾನ ಸಾಧನ ಅದ ಇಲ್ಲಿ. ಹ್ಮ್ ಹ್ಮ್ ಅಂದಾಗ ಹ್ಮ್ ಹ್ಮ್ ಎರಡು ಒಂದು ಪಕ್ಷಿಯಲ್ಲಿ ಎರಡು ರೆಕ್ಕೆಗಳು ಬೇರೆ ಬೇರೆ ಹೇಗಿಲ್ಲವೋ ಹ್ಮ್ ಅದರಂತೆ ಒಬ್ಬ ಅಧಿಕಾರಿಯಲ್ಲಿ ಎರಡು ಇರಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಅಲ್ಲಿ ಸಮಾನತ್ವದಿಂದ ಅವ ರೆಕ್ಕೆ ಸಹಾಯ ಮಾಡ್ತವೆ. ಹ್ಮ್ ಆದ್ರ ಮೋಕ್ಷದಲ್ಲಿ ಹ್ಮ್ ಭೇದತ್ವಾದ ಆ ಕಾರಣದಿಂದ ಹ್ಮ್ ಅದರ ಫಲಗಳೇ ಭಿನ್ನಿದ್ದದಕ್ಕಾಗಿ ಹ್ಮ್ ಹ್ಮ್ ಒಬ್ಬ ಅಧಿಕಾರಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್
ಅಲ್ಲದೆ ಹ್ಮ್ ಅವುಗಳ ಧರ್ಮಗಳೇ ಬೇರೆ ಬೇರೆ. ಹ್ಮ್ ಆದ್ದರಿಂದ ನೀವು ಸಮುಚ್ಚಯವಾದಿಗಳು ಹ್ಮ್ ಪಕ್ಷಗಳ ವ್ಯಾಖ್ಯೆಗಳ ದೃಷ್ಟಾಂತ ವಿಷಮವಾಗಿದೆ. ಹ್ಮ್ ಹ್ಮ್ ಅದು ಜ್ಞಾನಕ್ಕೆ ಸಮವಾದ ದೃಷ್ಟಾಂತ ಅಲ್ಲ. ಅದು ಹ್ಮ್ ಹ್ಮ್ ಅಂಥ ದೃಷ್ಟಾಂತವನ್ನು ಕೊಟ್ಟು ಸಿದ್ಧಾಂತ ಮಾಡುವಂತ ವ್ಯಕ್ತಿಗಳು ಉಂಟು. ಹ್ಮ್ ಆದ್ರೆ ಅವೆರಡೂ ಇರಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಇರೋದು. ಹ್ಮ್ ಇಲ್ಲ, ಸಾಧ್ಯನಿಲ್ಲ. ಅಂತೂ ಹ್ಮ್ 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 ಕರ್ಮ ಜ್ಞಾನ ಸಮ ಸಮುಚ್ಚಯವಾದಿಯು ಹೇಳುವ ಮಾತು ಹ್ಮ್ ಹ್ಮ್ ಎರಡೂ ಇರ್ಬೇಕ್ರಿ ಅಂದ್ರೆ ಜ್ಞಾನ ಆಗ್ತದ ಅಂತಂದ್ರೆ ಹ್ಮ್ ಹ್ಮ್ ಅವನ ಹೇಳುವ ಮಾತು ಯಾವ ರೀತಿ ಖಂಡನೆ ಮಾಡಬೇಕು ಅಂದ್ರೆ, ಹ್ಮ್ ಹ್ಮ್ ಒಬ್ಬ ಮನೆಗೆ ನೆಂಟ ಬಂದನ್ರಿ. ನೆಂಟ ಅಂದ್ರೆ ಬೀಗರು ಅಂದ್ರೆ ಸಂಬಂಧಿಕರು ಅಂದ್ರೆ ಒಂದೇ. ಹ್ಮ್ ಹ್ಮ್ ಅವ್ರು ಬಂದಂತ ಸಂದರ್ಭದಲ್ಲಿ ಒಳ್ಳೆಯ ಅಕ್ಕಿಯನ್ನ ತಂದು ಹ್ಮ್ ಹ್ಮ್ ಅವನಿಗೆ ಭೋಜನಕ್ಕೆ ಊಟಕ್ಕೆ ಹ್ಮ್ ಅನ್ನವನ್ನ ಮಾಡಿ ಹ್ಮ್ ಹ್ಮ್ ನೀಡಬೇಕು, ತೃಪ್ತಿ ಪಡಿಸಬೇಕು ಅಂತ ಅಪೇಕ್ಷಿಸಿದ್ದಾಗ ಹ್ಮ್ ಆತ ಮನೆಯಲ್ಲಿರುವಂತ ಅಕ್ಕಿ ಖರ್ಚಾಗ್ತಾವಂತ ಆಸೆ ಬಿಡ್ಬೇಕು. ಹ್ಮ್ ಹ್ಮ್ ಹೌದಲ್ರಿ? ಹ್ಮ್ ಹೌದು. ಮತ್ತೆ ಅಕ್ಕಿ ಖರ್ಚಾಗ್ತಾವ ಅಂತಾನು ಆಸೆ ಅದ, ಹ್ಮ್ ನೆಂಟರ ಮೇಲೆ ಪ್ರೇಮನ ಅದ. ಹ್ಮ್ ಹ್ಮ್ ಎರಡು ಸಾಧ್ಯ ಆಗ್ತದನ್ರಿ? ಹ್ಮ್ ಇಲ್ಲ ಇಲ್ಲಲ್ರಿ. ಹ್ಮ್ ಇಲ್ಲ. ನೆಂಟರ ಮೇಲೆ ಪ್ರೇಮ ಇರಬೇಕು, ಮುಂದುವರಿಬೇಕಂದ್ರೆ ಅಕ್ಕಿಯ ಮೇಲೆ ಆಸೆ ಬಿಡಬೇಕು. ಹ್ಮ್ ಅಕ್ಕಿ ಮೇಲೆ ಆಸೆ ಆದ್ರಿ ಅಂದ್ರೆ ನೆಂಟರ ಮೇಲೆ ಪ್ರೇಮ ಬಿಡಬೇಕು. ಹ್ಮ್ ಹ್ಮ್ ಅಕ್ಕಿ ಮೇಲೆ ಆಸೆನೂ ಮಾಡ್ತೀನಿ, ನೆಂಟರ ಮೇಲೆ ಪ್ರೇಮನು ಮಾಡ್ತೀನಿ ಅಂತ ಹ್ಮ್ ಅನ್ನುವಂತೆ ಹ್ಮ್ ಅಕ್ಕಿಯ ಆಸೆ ಇದ್ದರೆ ನೆಂಟರನ್ನು ತಮ್ಮ ಊರಿಗೆ ಕಳಿಸಬೇಕು. ಹ್ಮ್ ಹ್ಮ್ ನೆಂಟರ ಮೇಲೆ ಪ್ರೇಮವಿದ್ದರೆ ಅಕ್ಕಿಯ ಮೇಲೆ ಆಸೆ ಬಿಟ್ಟು ಅಡಿಗೆ ಮಾಡಿ ಹ್ಮ್ ಹ್ಮ್ ಗುಣಪಡಿಸಿ ನೆಂಟರನ್ನು ಮನೆಯಲ್ಲಿಯೇ ಉಳಿಸಿಕೊಳ್ಳಬೇಕು. ಹ್ಮ್ ಹೀಗೆ ಮಾಡಿದ ಮಾತ್ರ, ಹ್ಮ್ ಹೀಗೆ ಮಾಡದೆ ಹ್ಮ್ ನೆಂಟರು ಉಳಿಬೇಕು, ಅಕ್ಕಿ ಖರ್ಚಾಗಬಾರ್ದು ಅಂದ್ರೆ ಹ್ಮ್ ಹ್ಮ್ ಹೇಗೆ ಸಫಲವಾಗುವುದಿಲ್ಲವೋ ಹ್ಮ್ ಹ್ಮ್ ಹಾಗೆಯೇ ಹ್ಮ್ ನಾವು ಈ ಕಡೆ ಕರ್ಮವನ್ನು ಮಾಡ್ತಿರ್ಬೇಕು, ಹ್ಮ್ ಹ್ಮ್ ಈ ಕಡೆ ಜ್ಞಾನನು ಆಗ್ಬೇಕಂದ್ರೆ ಹ್ಮ್ ಹ್ಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಜ್ಞಾನ ಬೇಕಂದ್ರೆ ಕರ್ಮ ಬಿಡು, ಹ್ಮ್ ಕರ್ಮ ಬಿಡಬೇಕಂದ್ರೆ ಜ್ಞಾನದ ಮೇಲೆ ವಿಶ್ವಾಸವನ್ನು ಬಿಡು. ಹ್ಮ್ ಹ್ಮ್ ನೆಂಟರ ಮೇಲೆ ಪ್ರೇಮ ಬಿಡು ಅಕ್ಕಿ ಉಳಿಬೇಕಂದ್ರೆ. ಹ್ಮ್ ಹ್ಮ್ ಅಕ್ಕಿ ಹೋದ್ರು ಹೋಗಲಿ, ಅವರ ಪ್ರೇಮ ಮುಖ್ಯ ಅಂದ್ರೆ ಅಕ್ಕಿಯನ್ನ ಕಳ್ಕೊ. ಹ್ಮ್ ಹ್ಮ್ ಎರಡೂ ಆಗಲಾರ್ದೆ ಹಂಗೆ ನಡಿಬೇಕಂದ್ರೆ ಸಾಧ್ಯ ಇಲ್ಲ ನೋಡ್ರಿ. ಹ್ಮ್ ಅದಕ್ಕೆ ಹ್ಮ್ ಹಾಗೆ ಕರ್ಮವನ್ನು ಮಾಡುತ್ತಿರಬೇಕು, ಜ್ಞಾನ ನಿಷ್ಠೆ ಇರಬೇಕೆಂದರೆ ಹ್ಮ್ ಅದು ಎಂದು ಫಲ ಕೊಡುವುದಿಲ್ಲ ಹ್ಮ್ ಎಂಬ ಭಾವವೇ ಹ್ಮ್ ಈ ಶ್ಲೋಕದ ಭಾವಾರ್ಥ. ಹ್ಮ್ ಹ್ಮ್ ಇದು ಅರ್ಥ ಆಯ್ತಲ್ರಿ ಸರ್? ಹ್ಮ್ ಹ್ಞೂನ್ರಿ. ಹ್ಮ್ ಅಂದ್ರೆ ಅದನ್ನೇ ಹ್ಮ್ ಹ್ಮ್ ಕೂಸಿನಲ್ಲಿ ಕೃಪೆ ಬಿಟನೊಡನೆ ಅತಿ ಆಸೆ ಹ್ಮ್ ಒಮ್ಮೆಗೆ ಕೂಡಿ ಬರಲಾರದು, ಹ್ಮ್ ಆಯಾಸ ಜಾರಸ್ತ್ರೀಗೆ ಹ್ಮ್ ಗಟಿಪ ಅಂತೆ ಅರಿವು ಕರ್ಮಗಳಂ ದಾಸದಿಂದ ಆಚರಿಸಲು ಹ್ಮ್ ಅತ್ಯ ಆಯಾಸ ತಪ್ಪದು. ಹ್ಮ್ ಬಳಿಕ ಅವುಗಳೆಂ ದೂಷಿತನು ತಾನಾಗುತ್ತಾ ಉಭಯ ಭ್ರಷ್ಟನಾಗುವನು. ಹ್ಮ್ ಎರಡನ್ನ ಕಳ್ಕಂತ ನೋಡ್ರಿ. ಹ್ಮ್ ಹ್ಮ್ ಉಭಯ ಭ್ರಷ್ಟ. ಹ್ಮ್ ಹ್ಮ್ ಅದಕ್ಕೆ ಅಗಸನ ನಾಯಿ ಹಳ್ಳನ ಕಾಯಿಲೆಲ್ಲ ಮನೆಯ ಕಾಯಿಲೆ ಅಂತೀವಲ್ರಿ. ಹ್ಮ್ ಹ್ಮ್ ಇವ್ರು ಒಳ್ಳೆ ಚಲೋ ಪ್ರಪಂಚ ಮಾಡಿ ಸಂಸಾರನ ಸರಿ ಮಾಡಲ್ಲ, ಹ್ಮ್ ಹ್ಮ್ ಸನ್ಯಾಸಿಯಾಗಿ ಕೂಡ
ತನ್ನ ಗುರಿಯನ್ನು ಮುಟ್ಲಿಲ್ಲ. ಹ್ಮ್ ಈ ಕಡೆ ಮನೆಗನ ಆಗ್ಲಿಲ್ಲ, ಮಂದಿಗನ ಆಗ್ಲಿಲ್ಲಪ್ಪ. ಹ್ಮ್ ಈ ಕೊರೋನಾ ಪರಿಸ್ಥಿತಿಯಲ್ಲಿ ಹೆಂಗಿದೆ ನೋಡ್ರಿ. ಹ್ಮ್ ಹ್ಮ್ ಮನೆಗೆ ಹೆಣನ ಆಗ್ಲಿಲ್ಲ, ಸುಡುಗ ಕುಣಿಗೆ ಮನೆಗೆ ಹೆಣನ ಆಗ್ಲಿಲ್ಲ, ಹ್ಮ್ ಕುಣಿಗೋನು ಹೆಣ ಆಗ್ಲಿಲ್ಲ. ಹ್ಮ್ ನಡುವೆ ಎಲ್ಲೆಲ್ಲೋ ಒಕ್ಕಟ್ಟು ಸುಟ್ಟು ಏನೇನು ಮಾಡ್ತಾರೆ. ಹ್ಮ್ ಹ್ಮ್ ಮನೆಯವ್ರ ಕೈಗನು ಸಿಗಲಿಲ್ಲ, ಹ್ಮ್ ಹ್ಮ್ ಮಂದಿ ಕೈಗನು ಸಿಗಲಿಲ್ಲ ಹೆಣ. ಹ್ಮ್ ಹ್ಮ್ ಯಾರ ಕೈಯಲ್ಲಿ ಸಿಕ್ಕು ಯಾರು ನೋಡ್ಲಾರ್ದಂಗ ಅಲ್ಲೇ ಹೋಗ್ಬಿಡ್ತು ನೋಡ್ರ. ಹ್ಮ್ ಹ್ಮ್ ಸಾಮಾನ್ಯ ನಾ ಹೇಳ್ತಕ್ಕಂತ ದೃಷ್ಟಾಂತ ಇದು. ಹ್ಮ್ ಹ್ಮ್ ಅದ್ರಂಗ ಈ ಜೀವಾತ್ಮನ ಬದುಕು, ಮಾನವನ ಬದುಕು, ಹ್ಮ್ ಜೀವನ ಬದುಕು ಹೇಗಾಗ್ತಂದ್ರೆ, ಹ್ಮ್ ಈ ಕಡೆ ಕರ್ಮಿಗಳಾಗಿನೂ ಪೂರ್ಣ ಇದಾಗ್ಲಿಲ್ಲ, ಹ್ಮ್ ಹ್ಮ್ ಈ ಕಡೆ ಜ್ಞಾನವನ್ನ ಸಾಧಿಸಿ ಮುಕ್ತನಾಗ್ಲಿಲ್ಲ. ಹ್ಮ್ ಇವನು ಉಭಯ ಭ್ರಷ್ಟತೆ, ಹ್ಮ್ ಉಭಯ ಭ್ರಷ್ಟ ಆಗಿ ಮತ್ತೆ ಇಲ್ಲೇ ತಿರುಗಾಡ್ತಾ ಜನ್ಮವನ್ನು ಎತ್ತುತ್ತಾ ಹ್ಮ್ ಇವನು ತಿರುಗಾಡ್ಬೇಕಂತ ಭಾವ. ಅದಕ್ಕೆ ಉಭಯ ಭ್ರಷ್ಟ. ಹ್ಮ್ ಹ್ಮ್ ಈ ರೀತಿ ಹ್ಮ್ ಕರ್ಮ ಜ್ಞಾನಗಳು ಎರಡು ಒಬ್ಬನಲ್ಲಿ ಅಳುವಡುವುದಿಲ್ಲವೆಂತಲೂ ಕೂಡುವುದಿಲ್ಲವೆಂತಲೂ, ಹ್ಮ್ ಹ್ಮ್ ಕರ್ಮ ಜ್ಞಾನ ಎರಡರಲ್ಲಿ ನಿಶ್ಚಯವುಳ್ಳವನು ಹ್ಮ್ ಹ್ಮ್ ಆ ಕರ್ಮ ಜ್ಞಾನಗಳ ಫಲವನ್ನು ಹೊಂದದೆ ಭ್ರಷ್ಟನಾಗಿ ಹ್ಮ್ ಹ್ಮ್ ಅಧೋಗತಿಗೆ ಇಳಿಯುತ್ತಾನೆಂತಲೂ, ಹ್ಮ್ ಹ್ಮ್ ಕಾಶಿಯವರು ಇವನು ಇಲ್ಲಿ ನಂಬಲಿಲ್ಲ, ಸರ್ಕಾರದವರು ಅಲ್ಲಿ ನಂಬಲಿಲ್ಲ. ಹ್ಮ್ ಹ್ಮ್ ಅಲ್ಲಿ ಅವನ ಕೆಲಸ ತೆಗೆದ್ರು, ಇಲ್ಲಿ ಇವನ್ ಕೆಲಸ ತೆಗೆದ್ರು. ಹ್ಮ್ ತೆಗೆದ ಮೇಲೆ ಅಧೋಗತಿ ಹ್ಮ್ ಹ್ಮ್ ಅಧೋಗತಿ ನೋಡ್ರಿ ಅವನಿಗೆ. ಹ್ಮ್ ಹೌದ್ರಿ. ಮತ್ತು ಕರ್ಮ ಜ್ಞಾನಗಳ ಎರಡನ್ನು ಆಚರಿಸಲು ಯೋಗ್ಯವೆಂದು ಹೇಳುವವರು, ಹ್ಮ್ ಹೇ ಕರ್ಮಜ್ಞಾನ ಎರಡನ್ನ ಆಚರಿಸಬೇಕಂತ ಹೇಳುವವರಿಗೆ ಹ್ಮ್ ಹ್ಮ್ ಏನಂತ ಹೇಳಿದ್ರು ಅಂದ್ರೆ, ಅರ್ಧ ಮೂಢರಂತ ಹೇಳಿದ್ರು. ಹ್ಮ್ ಹೌದ್ರಿ. ಈ ಕಡೆ ಅದನ್ನು ತಿಳಿದವರಲ್ಲ, ಇದನ್ನು ತಿಳಿದವರಲ್ಲ ಅಂತ. ಹ್ಮ್ ಹ್ಮ್ ಮತ್ತ ಅಂಥ ಅರ್ಧ ಮೂಢರು ಹೇಳುವ ವಚನಗಳನ್ನು ಕೇಳಿ ನಂಬುವ ಜನರು ಹ್ಮ್ ಹ್ಮ್ ಜಗತ್ತಿನಾಗ ಆರಲ್ರಿ. ಹ್ಮ್ ಹ್ಮ್ ಜಗತ್ತಿನಾಗ ಆರು ನೋಡ್ರಿ ಇರ್ತಾರಲ್ಲ ಅವರು. ಹ್ಮ್ ಹೌದ್ರಿ. ಅದಕ್ಕೆ ನಾವು 3 ಸಲ ಸಂಧ್ಯಾ ವಂದನ, ತ್ರಿಕಾಲ ಪೂಜಾ, ಹ್ಮ್ ಹ್ಮ್ ಅನಂತ ರೀತಿ ಕರ್ಮಗಳನ್ನು ಮಾಡೋರು ಯಾರ ಜಗತ್ತಿನಲ್ಲಿ. ಹ್ಮ್ ಹೌದ್ರಿ. ಅಂತ ಹೇಳುವವರು ಇರುತ್ತಾರಲ್ಲವೇ ಆರ್ರಿ. ಹ್ಮ್ ಹ್ಮ್ ಮತ್ತೆ ತಾವು ಹೇಳುವ ಸ್ವರೂಪ ಜ್ಞಾನವೇ ಮುಕ್ತಿಗೆ ಸಾಧನವೆಂಬ ವಾಕ್ಯವನ್ನು ಹ್ಮ್ ಹ್ಮ್ ಕೇಳಿದಂತೆ ಹ್ಮ್ ಹ್ಮ್ ಈ ಅರ್ಧ ಮೂಢರ ವಾಕ್ಯವನ್ನು ಪ್ರಮಾಣ ಪೂರ್ವಕವಾಗಿ ಕೇಳುವ ಜನರು ಇರುತ್ತಾರಲ್ಲವೇ. ಹ್ಮ್ ಹ್ಮ್ ನೀವು ಹೇಳಿದ್ದನ್ನು ಕೇಳೋರು ಯಾರಲ್ರಿ, ಹ್ಮ್ ಹ್ಮ್ ಆರ. ಹ್ಮ್ ಮತ್ತೆ ಅರ್ಧ ಮೂಢರು ಹೇಳುವನ್ನ ಕೇಳುವವರು ಕೂಡ ಆರ. ಹ್ಮ್ ಕೇಳೋರು ಇಲ್ಲಂದ್ರೆ ಯಾರಿಗೆ ಹೇಳ್ತಾರ ಅವ್ರು? ಹ್ಮ್ ಹೌದ್ರಿ. ಕೇಳೋರು ಆರ ಅಂತ ಅರ್ಥ. ಹ್ಮ್ ಅರ್ಧ ಮೂಢರ ವಾಕ್ಯಗಳನ್ನ ಕೇಳುವವರು ಇರುತ್ತಾರಲ್ಲವೇ ಆರ. ಹ್ಮ್ ಹ್ಮ್ ಆದರೆ ಅರ್ಧ ಮೂಢರ ವಾಕ್ಯಗಳನ್ನು ಪ್ರಮಾಣವೆಲ್ಲವೆಂದು ಯಾರು ಕೇಳಬಾರದಾಗಿತ್ತು. ಹ್ಮ್ ಹ್ಮ್ ಇವರು ಪೂರ್ಣ ನಿಮ್ಮಂತವ್ರ ಮಾತು ಕೇಳಿ ಹ್ಮ್ ಹ್ಮ್ ಅರ್ಧ ಮೂಢರ ಮಾತು, ಪ್ರಮಾಣ ಇಲ್ಲದ ಮಾತನ್ನ ಯಾಕೆ ಕೇಳಬಾರ್ದಾಗಿತ್ತು. ಹ್ಮ್ ಅಂದರೆ ಅನೇಕರು ಅವರ ವಾಕ್ಯಗಳನ್ನು ಶ್ರವಣ ಮಾಡುತ್ತಲೇ ಇರುವುದೇಕೆ? ಹ್ಮ್ ಹ್ಮ್ ಅರ್ಧ ಮೂಢರ ಮಾತುಗಳನ್ನೇ ಶ್ರವಣ ಮಾಡ್ತಾರ. ಹ್ಮ್ ಹ್ಮ್ ಅವರು ಅದನ್ನೇ ಶ್ರವಣ ಮಾಡುತ್ತಾ ಯಾಕೆ ಇರುವರು? ಹ್ಮ್ ಹ್ಮ್ ಇರಲಿಕ್ಕೆ ಕಾರಣ ಏನು ಹ್ಮ್ ಹ್ಮ್ ಎಂಬ ಪ್ರಶ್ನೆ ಈಗ. ಹ್ಮ್ ಹ್ಮ್ ಇದು ಕೇಳಿದ ಮೇಲೆ ಈ ಪ್ರಶ್ನೆ ಬಂತು ನೋಡಿ ಮತ್ತೆ. ಹ್ಮ್ 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 ಅದಕ್ಕ ಹ್ಮ್ ಹ್ಮ್ ಬುದ್ಧಿವಂತವರು ಹ್ಮ್ ಹ್ಮ್
ವೇದ ಪುರುಷನ ವಾಕ್ಯಗಳನ್ನ ಶ್ರವಣವೆಂದರಿತು ಹ್ಮ್ ಹ್ಮ್ ಬಲಗಿವೆಂದು ಕೇಳ್ತಾರ ಅವ್ರು. ಹ್ಮ್ ಹೌದು. ಇಲ್ಲಿ ಎಡಗಿವಿ ಮತ್ತು ಬಲಗಿವಿ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಹ್ಮ್ ಹೌದು. ಆ ಶ್ಲೋಕಕ್ಕನೆ ಈ ಶ್ಲೋಕದಲ್ಲಿ ಕೊನೆಯ ಅವತಾರಿಕೆಯಲ್ಲಿ ಬೀಜವನ್ನು ಮಾಡ್ತಾರೆ. ಹ್ಮ್ ಹೌದು. ಇಲ್ಲಿ ಸಂಶಯದ ಬೀಜ ಮಾಡಿ ಅದನ್ನ ಕಳೆಯುವಂತೆ ಬೆಳೆ ಮಾಡ್ತಾರೆ. ಹ್ಮ್ ಹ್ಮ್ ಇದು ಗ್ರಂಥಕರ್ತರ ಒಂದು ವಿಶಿಷ್ಟವಾದ ಅನುಭವ. ಹ್ಮ್ ಹೌದು. ಪ್ರತಿಯೊಂದು ಗ್ರಂಥದಲ್ಲಿ ಹಿಂಗೆ ಮಾಡ್ತಾ ಮಾಡ್ತಾ ಬಂದ್ರು ನೋಡ್ರಿ. ಹೌದು. ಹೌದು. ಅದರಂತೆ ಹ್ಮ್ ಹ್ಮ್ ಬುದ್ಧಿವಂತರು ವೇದ ಪುರುಷನ ವಾಕ್ಯಗಳನ್ನ ಪ್ರಮಾಣವೆಂದರಿತು ಬಲಗಿವೆಂದು ಕೇಳುತ್ತಾರೆ. ಹ್ಮ್ ಹ್ಮ್ ಅರ್ಧ ಮೂಢರ ವಾಕ್ಯಗಳು ಅಪ್ರಮಾಣವೆಂದು ಎಡಗಿವೆಯಲ್ಲಿಯೂ ಸೇರಿಸಲಾರರು. ಹ್ಮ್ ಹ್ಮ್ ಅವರು ಹ್ಮ್ ಬುದ್ಧಿವಂತರಾದವರು ಹ್ಮ್ ಹ್ಮ್ ವೇದ ಪುರುಷನ ಮಹಾವಾಕ್ಯಗಳನ್ನ ಹ್ಮ್ ಹ್ಮ್ ಸತ್ಪುರುಷರ ಅನುಭವಗಳನ್ನ ಹ್ಮ್ ಹ್ಮ್ ಶರಣರ ಸದ್ಗುರುಗಳ ಸ್ವಾನುಭಾವವನ್ನ ಹ್ಮ್ ಹ್ಮ್ ನೀನೇ ಪರಮಾತ್ಮನಿದ್ದೆ ಭಗವಂತನಿದ್ದೆ ಹ್ಮ್ ಅಂತ ಹೇಳುವ ಹಲವು ಶ್ರುತಿ ಪ್ರಮಾಣದ ವಾಕ್ಯಗಳನ್ನ ಹ್ಮ್ ಹ್ಮ್ ಅವರು ಲಕ್ಷ್ಯ ಕೊಟ್ಟು ಬಲಗೈವಂದು ಕೇಳ್ತಾರೆ. ಹ್ಮ್ ಹೌದು. ಅದಕ್ಕ ಅಂತ ಮಹಾತ್ಮರು ಉಪದೇಶ ಹ್ಮ್ ಯಾವ ಕಿವಿಯಲ್ಲಿ ಮಾಡಿದೆವು ನಾವು ಉಪದೇಶ? ಹ್ಮ್ ಬಲಗಿವಿಯಲ್ಲಿ. ಬಲಗಿವೆ. ಹೌದಿಲ್ಲಮ್ಮ? ಹೌದು. ಹೌದು. ಇದು ಬಲಗಿವಿಯಲ್ಲಿ ಹ್ಮ್ ಕೇಳುವರು. ಹ್ಮ್ ಹೌದು. ಆದರೆ ಹ್ಮ್ ಹ್ಮ್ ಇನ್ನು ಕೆಲವರು ಹ್ಮ್ ಹ್ಮ್ ಅವರ ವಾಕ್ಯಗಳನ್ನ ಎಡಗಿವಿಯಲ್ಲಿ ಹ್ಮ್ ಹ್ಮ್ ಅಂದ್ರೆ ಎಡಗಿವಿಯಲ್ಲಿ ಕೂಡ ಅವರು ಅವರ ಮಾತನ್ನ ಕೇಳಲಾರದೆ ಹ್ಮ್ ಹೋಗುವರು. ಹ್ಮ್ ಯಾರೇ ಬುದ್ಧಿವಂತರು ಬುದ್ಧಿವಂತ. ಅವ್ರ ಮಾತನ್ನ ಬಹಳ ಬಲಗಿವಿಯಲ್ಲಿ ಲಕ್ಷ್ಯ ಇಟ್ಟು ಕೇಳೋದಿಲ್ಲ ಅವರು. ಹ್ಮ್ ಹೌದು. ಮತ್ತೆ ಅಪ್ಪಿತಪ್ಪಿ ಎಡಗಿವಿಯಲ್ಲಿ ಕೂಡ ಹ್ಮ್ ಹ್ಮ್ ಸೇರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಲಾರರು. ಹ್ಮ್ ಅದು ಹೇಗೆ ಹ್ಮ್ ಎಂಬ ಉತ್ತರವನ್ನ ಹ್ಮ್ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹ್ಮ್ ಹೇಳುವರು. ಹ್ಮ್ ಹ್ಮ್ ಯಾವ ಶ್ಲೋಕದಲ್ಲಿ ಹೇಳ್ತಾರ್ರಿ? ಮುಂದಿನ ಶ್ಲೋಕದಲ್ಲಿ. ಹ್ಮ್ ಹ್ಮ್ ಟೈಮ್ ಎಷ್ಟಾಯ್ತ್ರಿ? 11:25. 11:20. ಹ್ಮ್ ಇದನ್ ಸೂತ್ರ ನೋಡನ್ರಿ, ಹೆಂಗು ನಾಳೆ ನಡೀತಾರಲ್ಲ ನಿಮ್ಗೆ? ಇಲ್ಲ, ನಾಳೆ ನಮ್ ತೊಗೊಂಡ್ರೆ ಕಾನ್ಸಂಟ್ರೇಷನ್ ಬರ್ತಿಲ್ಲ. ಆಯ್ತು. ಅದು ಮುಖ್ಯ. ನಾಳೆ ನೋಡೋಣ. ನೋಡಿ. ನಮಸ್ಕಾರ. ನಮಸ್ಕಾರ.